ಡಾಕ್ಟರ್ ಶ್ರೀನಿವಾಸ್ ಕಕಿಲಾಯ್ ಅವರೇ, ಈ ಬಗ್ಗೆ ನಾವು ಹಿಂದೆ ಕೂಡ ಚರ್ಚೆ ಮಾಡಿದೀವಿ. ತಾವು ಬಹಳಷ್ಟು ಬಾರಿ ಒತ್ತಾಯ ಕೂಡ ಮಾಡಿದ್ರಿ. ಯಾಕೆ ಆಳುವವರಿಗೆ ಈ ತರದ ಹೃದಯ ಸ್ತಂಭನ, ಹೃದಯಾಘಾತಗಳ ಬಗ್ಗೆ ಒಂದು ಎಚ್ಚರ ಇಲ್ಲ, ಮತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದ್ರು ಅದ್ರ ಬಗ್ಗೆ ಒಂದು ಅಧ್ಯಯನ, ಸಂಶೋಧನೆ ಮಾಡ್ಬೇಕು ಅಂತ ಯಾಕೆ ಅನಿಸ್ತಿಲ್ಲ ಅಂತ. ಕರ್ನಾಟಕ ಸರ್ಕಾರ ಈಗ ಅದಕ್ಕೆ ಮುಂದಾಗಿದೆ. ಅದಕ್ಕಿಂತ ಮುಂಚೆ ಒಂದೇ ಪ್ರದೇಶದಲ್ಲಿ ಸರಣಿಯಾಗಿ ಈ ತರದ ಸಾವುಗಳು ಹಾಸನದಲ್ಲಿ ನಾವು ಬೇರೆ ಬೇರೆ ಕಡೆಯಿಂದ ವರದಿ ಆಗ್ತಿದೆ, ಆದ್ರೆ ಅಲ್ಲಿ ಇಲ್ಲಿ ಒಂದೊಂದು ಆಗ್ತಿದೆ. ಆದ್ರೆ ಹಾಸನದಲ್ಲಿ ಕಳೆದ ಒಂದು ದಿನದಲ್ಲಿ ಕಳೆದ ಒಂದು ತಿಂಗಳಲ್ಲಿ 20ರಿಂದ 25 ಸಾವುಗಳಾಗಿದೆ. ಈ 2 ದಿನಗಳಲ್ಲಿ ಸುಮಾರು 7ರಿಂದ 9 ಸಾವುಗಳು ಹೃದಯಾಘಾತದಿಂದ ಆಗಿದೆ. ಇದಕ್ಕೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು, ಕಾರಣ ಅಂತ ಏನ್ ಹುಡುಕಬಹುದು, ಏನ್ ಪ್ರತಿಕ್ರಿಯಿಸ್ತೀರಿ ಡಾಕ್ಟರ್? ಅಲ್ಲ, ಮೊದಲನೇದಾಗಿ ಇದು ಹಾಸನದಲ್ಲಿ ಮಾತ್ರ ಅಲ್ಲ, ರಾಜ್ಯದ ಮತ್ತು ದೇಶದ ಅನೇಕ ಭಾಗಗಳಲ್ಲಿ ಈ ವರದಿಗಳು ಬರ್ತಾ ಇವೆ. ಹಾಸನದಲ್ಲಿ ಕೇವಲ ಕಳೆದ 10-15 ದಿನಗಳಲ್ಲಿ ಇಷ್ಟೊಂದು ಮಂದಿ ಯಾಕೆ ಹೃದಯಾಘಾತದಿಂದ ಮೃತಪಟ್ಟರು ಮತ್ತು ಅದರಲ್ಲಿ ಅನೇಕರು ಯೋಜನರು ಯಾಕೆ ಇದ್ದಾರೆ ಅಂತ ಹೇಳುವುದನ್ನು ಸಂಪೂರ್ಣ ಮಾಹಿತಿ ಇಲ್ಲದೇನೆ ಅದಕ್ಕೆ ಏನಾದರೂ ನಿರ್ದಿಷ್ಟ ಕಾರಣವನ್ನು ಕೊಡೋದು ಕಷ್ಟ ಆಗ್ತದೆ. ಯಾಕಂದರೆ ಯಾವುದೇ ಪತ್ರಿಕಾ ವರದಿಯಲ್ಲಿ ಕೂಡ ನಿರ್ದಿಷ್ಟವಾಗಿ ಇಂಥದ್ದೇ ಕಾರಣ ಅಂದರೆ ಇಂತೆಂಥ ವಯೋಮಾನದವರು, ಅವರಿಗೆ ಮೊದಲು ಬೇರೆ ಕಾಯಿಲೆ ಇತ್ತೋ ಇಲ್ಲವೋ ಅಥವಾ ಯಾವ ಸನ್ನಿವೇಶದಲ್ಲಿ ಆ ಸಾವುಗಳು ಸಂಭವಿಸಿದೆ ಅಂತ ಹೇಳೋ ವರದಿಗಳು, ವಿವರಗಳು ಯಾವುದ್ರಲ್ಲೂ ಇಲ್ಲ. ಆದರೆ ಕಾಕತಾಳೀಯಾಗಿರೋ ಸಾಧ್ಯತೆಯೂ ಇದೆ. ಬಟ್ ಏನಂತಂದರೆ ಈಗ ಕಳೆದ 1-2 ವರ್ಷಗಳಿಂದ ಬಹಳಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಸಾವುಗಳು ವರದಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ಹೃದಯಾಘಾತಕ್ಕೆ ಕಾರಣ ಆಗುವಂಥದ್ದು ನಮ್ಮ ಹೃದಯದ ರಕ್ತನಾಳದಲ್ಲಿ ಏನು ಕೊಬ್ಬಿನ ಅಂಶ ಶೇಖರಣೆಯಾಗಿ ಅಲ್ಲಿ ಉರಿಯೂತ, ರಕ್ತನಾಳದ ಒಳಗಿನ ಉರಿಯೂತ ಜಾಸ್ತಿ ಆಗಿ ರಕ್ತ ಹೆಪ್ಪುಗಟ್ಟಿ ಹೃದಯಾಘಾತ ಆಗುವಂಥದ್ದು. ಆದರೆ ಸಣ್ಣ ಮಕ್ಕಳಲ್ಲಿ 15 ವರ್ಷ, 18 ವರ್ಷ, 20 ವರ್ಷದ ಮಕ್ಕಳಲ್ಲಿ ಹೃದಯಾಘಾತ ಯಾಕೆ ಆಗ್ತಾ ಇದೆ ಅಂತ ಹೇಳೋದು, ಯಾಕಂದರೆ ಅವರಲ್ಲಿ ಇಷ್ಟೊಂದು ಗಂಭೀರ ಸ್ವರೂಪದ ರಕ್ತನಾಳಗಳ ಕಾಯಿಲೆ ಇರೋದಿಲ್ಲ. ರಕ್ತನಾಳಗಳ ಕಾಯಿಲೆ ಬೆಳಿಬೇಕಾದ್ರೆ, ರಕ್ತನಾಳದ ಒಳಗಿನ ಭಿತ್ತಿ ಏನು ಅದು ಪೆಡಸಾಗಬೇಕಾದ್ರೆ ಅದಕ್ಕೆ ಅದರದ್ದೇ ಸಮಯ ಹಿಡಿತದೆ, 20 ವರ್ಷ 30 ವರ್ಷ. ಅದೇ ಕಾರಣಕ್ಕೆ ಹೃದಯಾಘಾತ ಮೊದಲೆಲ್ಲ 50-60 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಆಗ್ತಾ ಇತ್ತು. ಈಗ ಸ್ವಲ್ಪ ಬೇಗನೆ 40-45 ವರ್ಷದವರಲ್ಲಿ ಎಥೆರೋಸ್ಕ್ಲಿರೋಸಿಸ್ ಅಂತ ನಾವೇನು ಹೇಳ್ತೇವೆ ಅದು ಕಂಡು ಬರ್ತದೆ. ಆದರೆ ಈ ಸಣ್ಣ ಮಕ್ಕಳಲ್ಲಿ 18 ವರ್ಷ, 16 ವರ್ಷ, 20 ವರ್ಷದ ಮಕ್ಕಳಲ್ಲೂ ಕೂಡ, ಆಮೇಲೆ ಯುವತಿಯರಲ್ಲೂ ಕೂಡ ಇದು ಯಾಕೆ ಕಾಣ್ತಾ ಇದೆ ಅಂತ ಹೇಳೋದು ನಿಜವಾಗಿಯೂ ಇದನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಬೇಕಾಗಿದೆ. ಆದರೆ ನೀವು ಈಗ ಹೇಳಿದಾಗೆ ಇಂಥ ಅಧ್ಯಯನಗಳನ್ನು, ಗಂಭೀರವಾದ ಅಧ್ಯಯನಗಳನ್ನು, ಬಹಳ ಆಳವಾದ ಅಧ್ಯಯನಗಳನ್ನು ಮಾಡುವುದಕ್ಕೆ ಸರ್ಕಾರ ಆಗಲಿ ಅಥವಾ ಯಾವುದೇ ಸಂಸ್ಥೆಗಳಾಗಲಿ, ಜಯದೇವ ಇರ್ಬೋದು ಅಥವಾ ಇನ್ನಿತರ ಹೃದ್ರೋಗ ಸಂಸ್ಥೆಗಳು ಸಿದ್ಧರಾಗಿರುವುದು ನನ್ನ ಗಮನಕ್ಕೆ ಬಂದಿಲ್ಲ. ಓಕೆ, ಡಾಕ್ಟರ್ ಶ್ರೀನಿವಾಸ್ ಕಕಿಲಾಯ್ ಅವರೇ, ಈಗ ಪ್ರಪಂಚದಲ್ಲಿ ಈ ತರದ ಅಂದ್ರೆ ಕೋವಿಡ್ ಪರಿಣಾಮವಾಗಿ, ಆದ್ರೆ ಅಸೋಂಕಿನ ಪರಿಣಾಮವಾಗಿ ಈ ತರದ ಹೃದಯ ಸ್ತಂಭನ ಜಾಸ್ತಿ ಆಗ್ತಿದೆ ಅನ್ನೋದ್ರ ಕುರಿತಂತೆ ಅಧ್ಯಯನಗಳು, ಸಂಶೋಧನೆಗಳು ನಡೀತಿದೆ. WHO ಒಂದು ಯಾವುದೋ ಒಂದು ರಿಪೋರ್ಟ್ ನೋಡ್ತಿದೆ, 1-2% ಆಗಿದೆ. ಅದು ಡಿಪೆಂಡ್ಸ್ ಆನ್ ರೋಗಿಗಳ ಅಥವಾ ವ್ಯಕ್ತಿಗಳಲ್ಲಿ ಇರುವಂತ ಬೇರೆ ರೋಗ ಅಥವಾ ಅವರ ಆರೋಗ್ಯ ಸ್ಥಿತಿಯನ್ನ ಆಧರಿಸಿದೆ ಅಂತ ತಿಳಿಸುತ್ತೆ. ಹೀಗಿರೋ ಸಂದರ್ಭದಲ್ಲಿ ಅಂದ್ರೆ ಇದಕ್ಕೆ 2 ಕಾರಣಗಳನ್ನ ಕೆಲವರು ಕೊಡ್ತಿದ್ದಾರೆ. ಒಂದು, ಕೋವಿಡ್ ಸೋಂಕು, ಅದೇ ಸೋಂಕು ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣ ಆಗತ್ತೆ, ಈ ತರದ ವೈಜ್ಞಾನಿಕ ಅಂಶಗಳಿಂದ ಆಗ್ಬೋದು ಅಂತ. ಇನ್ನೊಂದು, ಲಸಿಕೆಯ ಅಡ್ಡ ಪರಿಣಾಮದ ಬಗ್ಗೆ, ಆ ಬಗ್ಗೆನೂ ಕೂಡ ಸಂಶೋಧನೆಗಳು ನಡೀತಿದೆ. ಇದೆರಡನ್ನ ತಾವು ಹೇಗೆ ನೋಡ್ತೀರಿ ಸಪರೇಟ್ ಆಗಿ? ಮತ್ತೆ ಆಗ್ಲೇ ಹೇಳಿದ್ರಿ ಮಧ್ಯ ವಯಸ್ಕರು ಮತ್ತು ಯುವ ಜನರಲ್ಲಿ ಕಾಣ್ತಿದೆ ಅಂತ. ಹಿಂದೆ ಮಹಿಳೆಯರಲ್ಲಿ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಪ್ರಮಾಣ ಕಡಿಮೆ ಇತ್ತು, ಅದಕ್ಕೆ ವೈಜ್ಞಾನಿಕ ಕಾರಣಗಳಿತ್ತ ಡಾಕ್ಟ್ರೆ? ಏನ್ ಪ್ರತಿಕ್ರಿಯಿಸ್ತೀರಿ ಅದಕ್ಕೆ? ಇಲ್ಲ, ನೀವು ಬಹಳ ಏನು ಈ ಪ್ರಶ್ನೆಗೆ ಉತ್ತರ ಬಹಳ ದೀರ್ಘವಾಗಿರುವಂಥದ್ದು. ನಾನು ಆದಷ್ಟು ಅದನ್ನು ಸಂಕ್ಷಿಪ್ತವಾಗಿ ಹೇಳಿಕೆ, ನಾನು 92ರಲ್ಲಿ MD ಪರೀಕ್ಷೆ ಬರೆಯುವಾಗ, ನನ್ನ ಸ್ನಾತಕೋತ್ತರ ಇದರ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಏನಿತ್ತು ಅಂತಂದರೆ, ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವ ಮೊದಲು ಹೃದಯಾಘಾತ ಆಗಲು ಕಾರಣಗಳು ಏನು? ಇದು ಮೇನ್ ಕ್ವಶನ್ ನಮಗೆ ಒಂದು ಪೇಪರ್ನಲ್ಲಿ. ಯಾಕೆ ಈ ಪ್ರಶ್ನೆಯನ್ನು ಆಗ ಕೇಳಿದ್ರು ಅಂತಂದರೆ, 90ರ ದಶಕದಲ್ಲಿ ಅದರ ಮೊದಲ ಭಾಗದಲ್ಲಿ ನಾನೇನು MD ಕಲಿತಾ ಇದ್ದೆ, ಆವಾಗ ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವ ಮೊದಲು ಹೃದಯಾಘಾತ ಆಗ್ತಾ ಇದ್ದಂಥದ್ದು ತೀರಾ ಅಪರೂಪ. ಆವಾಗ ಏನು ಹೇಳ್ತಾ ಇದ್ರು, ಅವರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಏನಿದೆ ಅದು ಅವರನ್ನು ರಕ್ಷಣೆ ಮಾಡ್ತದೆ, ಮುಟ್ಟಾಗುವಂಥ ಪ್ರಕ್ರಿಯೆ ಏನಿದೆ ಅದು ಮಹಿಳೆಯರನ್ನು ರಕ್ಷಣೆ ಮಾಡ್ತದೆ, ಇತ್ಯಾದಿಯಾಗಿ ನಾವು ಅದನ್ನು ಬರೀಬೇಕಾಗಿತ್ತು. ಸೊ 40 ವರ್ಷಕ್ಕಿಂತ ಮುಟ್ಟಿಗೆ ಮೊದಲು, ನಿಲ್ಲುವುದಕ್ಕೆ ಮೊದಲು ಹೃದಯಾಘಾತ ಆಗಿದ್ರೆ ತೀರಾ ಅಪರೂಪದ ಕಾಯಿಲೆಗಳು ಅವರಲ್ಲಿ ಇದ್ದಿರಬಹುದು ಅಂತ ನಾವು ಉತ್ತರವನ್ನು ಬರಿಬೇಕಾಗಿತ್ತು. ಆದರೆ 20-30 ವರ್ಷದ ನಂತರ ಈಗ ಸಣ್ಣ ಮಹಿಳೆಯರಲ್ಲಿ ಕೂಡ, ಸಣ್ಣ ವಯಸ್ಸಿನ ಮಹಿಳೆಯರಲ್ಲಿ, 23-24 ವರ್ಷದ ಮಹಿಳೆಯರಲ್ಲಿ ಕೂಡ ಅದೇ ಹೃದಯಾಘಾತ ಪುರುಷರಷ್ಟೇ ಸಾಮಾನ್ಯವಾಗಿ ಇವತ್ತು ಕಂಡು ಬರ್ತಾ ಇದೆ.
ಇದು ಯಾಕೆ ಇದು ಕೋವಿಡ್ಗೆ ಮೊದಲೇ ಇದು ಕಂಡು ಬರ್ತಾ ಇದೆ. ಕೋವಿಡ್ ಬಂದಿರೋದು 2020ರಲ್ಲಿ, ಅದರ ಮೊದಲೇ ಸುಮಾರು 10-15 ವರ್ಷದಿಂದ ಇದನ್ನ ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಇತರ ವೃತ್ತಿಪರರು, ಶಿಕ್ಷಕಿಯರು, ನಮ್ಮ ಊರಿನ ಕೆಲವು ಶಿಕ್ಷಕಿಯರು ಕೂಡ ಮೃತರಾಗಿರುವುದನ್ನ ಅದು ಗಮನಕ್ಕೆ ಬಂದಿದೆ. ಅದನ್ನ ಇದಕ್ಕೆ ಕಾರಣಗಳೇನು ಅಂತ ಹೇಳುವುದನ್ನ ನಾವು ಅಧ್ಯಯನ ಮಾಡಬೇಕಾಗಿತ್ತು. ಸಾಕಷ್ಟು ಅಧ್ಯಯನಗಳು ಅದರ ಬಗ್ಗೆ ಇನ್ನೂ ಕೂಡ ಆಗಿಲ್ಲ. ಅದರಿಂದ ಸಹಜವಾಗಿ ಇದು ಕೇವಲ ಹಾರ್ಮೋನಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಇದರಲ್ಲಿ ಬೇರೆ ಅಂಶಗಳು ಕೂಡ, ಬೇರೆ ಕಾರಣಗಳು ಕೂಡ ಇದರಲ್ಲಿ ಆಗ್ತಾ ಇವೆ ಅಂತ ಹೇಳುವಂಥದ್ದು ತುಂಬಾ ಸ್ಪಷ್ಟ. ಅದೇ ರೀತಿ ನಾನು ಆಗ ಹೇಳಿದಾಗ 60-65 ವರ್ಷದಲ್ಲಿ ಸಾಮಾನ್ಯವಾಗಿ ಹೃದಯಾಘಾತ ಆಗ್ತಾ ಇದ್ದದ್ದು ಈಗ ಕಡಿಮೆ ಆಗ್ತಾ ಬಂದು 20-25 ವಯಸ್ಸಿನವರಲ್ಲಿ ಹೃದಯಾಘಾತ ಆಗ್ತಾ ಇದೆ, ಕೆಲವು ಮಕ್ಕಳಲ್ಲಿ ಆಗ್ತಾ ಇದೆ. ಸೊ ಮೊದಲನೇದಾಗಿ ಯಾವುದೇ ಅಧ್ಯಯನ, ಗಂಭೀರವಾದ ಅಧ್ಯಯನ ಮಾಡಬೇಕಿದ್ರೆ, ಈಗ ನಿಮ್ಮಲ್ಲಿ ನಾನು ಇದನ್ನು ಹಂಚಿಕೊಳ್ಬಹುದು ಅಂತಾದ್ರೆ, ಸರ್ಕಾರದಿಂದ ನನ್ನಲ್ಲಿ ಕೂಡ ಫೆಬ್ರವರಿ ತಿಂಗಳಲ್ಲಿ ನನ್ನಲ್ಲಿಗೆ ಒಂದು ಕೇಳಿದ್ರು ಮುಖ್ಯಮಂತ್ರಿಗಳ ಪರವಾಗಿ, ನೋಡಿ ನಾವು ಸಮಿತಿ ಮಾಡ್ತಾ ಇದ್ದೇವೆ, ನಿಮ್ಮ ಸಲಹೆಗಳೇನಂದಿದ್ರೆ ಕೊಡಿ ಅಂತ. ಆವಾಗ ನಾನು ಬಹಳ ವಿವರವಾಗಿ ಸಲಹೆಗಳನ್ನು ಬರೆದು ಸರ್ಕಾರಕ್ಕೆ ಕೊಟ್ಟಿದ್ದೆ. ಬಟ್ ಯಾವುದೋ ಕಾರಣಕ್ಕೆ ಅದನ್ನು ಸರ್ಕಾರ ಪರಿಗಣಿಸಿದ ಹಾಗೆ ಕಾಣುವುದಿಲ್ಲ. ಆಮೇಲೆ ನನ್ನನ್ನು ಅವರು ಸಂಪರ್ಕಿಸಿಲ್ಲ. ಆವಾಗ ನಾನು ಸರ್ಕಾರಕ್ಕೆ ಆವಾಗ ಏನು ಬರ್ತಿದ್ದೆ ಅದನ್ನು ಈಗ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಈ ಅಧ್ಯಯನಗಳನ್ನು ಇವತ್ತೇನು ಮುಖ್ಯಮಂತ್ರಿಗಳು ಇವತ್ತು ಮತ್ತೊಂದು 10 ದಿನಗಳ ಅಧ್ಯಯನ ಮಾಡಬೇಕು ಅಂತ ಹೇಳಿ 10 ದಿನದಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಫೆಬ್ರವರಿ 14ನೇ ತಾರೀಕಿಗೆ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ ಇರುವ ವೈದ್ಯರುಗಳನ್ನೇ ಆ ಸಮಿತಿಯಲ್ಲಿ ಹಾಕಿದ್ದಾರೆ. ಈ ವೈದ್ಯರುಗಳೇ ಅವತ್ತು ಲಸಿಕೆ ಕೊಡಬೇಕು ಅಂತ ಹೇಳಿರುವವರು. ಅದರಿಂದ ಲಸಿಕೆಯನ್ನು ಕೊಡಿಸುವಂತ ಸಮಿತಿಯಲ್ಲಿ ಇದ್ದವರು ಇವತ್ತು ಲಸಿಕೆ ಅಡ್ಡ ಪರಿಣಾಮಗಳನ್ನು ತನಿಖೆ ಮಾಡಬೇಕು ಅಂತ ಹೇಳೋ ಸಮಿತಿಯಲ್ಲಿ ಅವರೇ ಇದ್ದಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಇದು ವಸ್ತುನಿಷ್ಠವಾದ ಅಧ್ಯಯನ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋ ಪ್ರಶ್ನೆ ಕೂಡ ಇವತ್ತು ನೀವು ಜನಸಾಮಾನ್ಯರು ಕೇಳಬೇಕಾಗ್ತದೆ. ಅದೇನಿದ್ರು ಕೂಡ ನನ್ನ ಅಭಿಪ್ರಾಯದಲ್ಲಿ ಇದನ್ನು ಯಾವ ರೀತಿ ಅಧ್ಯಯನ ಮಾಡಬೇಕಂದ್ರೆ, ಮೊದಲನೇದು ಏನು ಅಂತಂದ್ರೆ, ನಾನು ಈಗಲೇ ಹೇಳಿದಾಗೆ ಈ 90ನೇ ದಶಕದಿಂದ 2024ರವರೆಗಿನ ಈ 25ರವರೆಗಿನ ಈ 25 ವರ್ಷಗಳಲ್ಲಿ ಅಥವಾ ಈ 30 ವರ್ಷಗಳಲ್ಲಿ ಹೃದಯಾಘಾತ ಮತ್ತೆ ಹೃದಯ ಸ್ತಂಭನದಿಂದ ಆಗ್ತಾ ಇರೋ ಸಾವುಗಳು ಹೆಚ್ಚು ಆಗ್ತಾ ಇವೆಯೋ ಇಲ್ಲವೋ, ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಕಂಡುಹಿಡಿಬೇಕು. ಆಗ್ತಾ ಇದೆ ಅಂತಾದ್ರೆ ಇದು ಯಾವ ವರ್ಷದಿಂದ ಈ ಪ್ರವೃತ್ತಿ ಈ ರೀತಿಯಾಗಿ ಬದಲಾವಣೆ ಕಂಡು ಬರ್ತಾ ಇದೆ? ಕೋವಿಡ್ನ ಮೊದಲು ಈ ಏರಿಕೆ ಕಂಡು ಬಂದಿದೆಯಾ, ಅಲ್ಲ ಕೋವಿಡ್ ಆದ ನಂತರ ಮಾತ್ರ ಈ ಏರಿಕೆ ಕಂಡು ಬಂದಿದೆಯಾ? ಆಮೇಲೆ ಇದರಲ್ಲಿ ಯಾವ ವಯಸ್ಸಿನವರಲ್ಲಿ ಈ ಬದಲಾವಣೆ ಕಂಡು ಬಂದಿದೆ, ಮತ್ತೆ ಯಾವಾಗಿಂದ ಈ ಬದಲಾವಣೆ ಕಂಡು ಬರ್ತಾ ಇದೆ? ಉದಾಹರಣೆಗೆ 92ರದ್ದು ನಾನು ಹೇಳಿದೆ, 2010ರಿಂದನೇ ಸಣ್ಣ ವಯಸ್ಸಿನ ಹೃದಯಾಘಾತ ಆಗ್ತಾ ಇದೆ ಅಂತಂದ್ರೆ ಬಹುಶಃ ಕೋವಿಡ್ಗೂ ಅದಕ್ಕೂ ನೇರವಾದ ಸಂಬಂಧ ಇಲ್ಲ ಅಂತೇಳಿ ನಾವು ತರ್ಕಿಸ್ಬೋದು. ಸೊ ಇದನ್ನು ನಾವು ಇವತ್ತು ಕಂಡುಹಿಡಿಬೇಕು. ಇದಕ್ಕೆ ಬೇಕಾದಂಥ ಎಲ್ಲ ಅಂಕಿಅಂಶಗಳು ಸರ್ಕಾರದ ಜೊತೆಯಲ್ಲಿ ಸರ್ಕಾರದ ಬಳಿ ಇವತ್ತು ಇದೆ. ಯಾಕಂದ್ರೆ ಪ್ರತಿಯೊಂದು ಸಾವನ್ನು ಕೂಡ, ಪ್ರತಿಯೊಂದು ಮರಣವನ್ನು ಕೂಡ ಸರ್ಕಾರಕ್ಕೆ ವರದಿ ಒಪ್ಪಿಸಬೇಕು. ಸರ್ಕಾರದ ಬಳಿ ಇದೆಲ್ಲ ವರ್ಷಕ್ಕೆ ಏನು 2-3 ಲಕ್ಷದಷ್ಟು ನಮ್ಮ ರಾಜ್ಯದಲ್ಲಿ ಮೃತಪಡ್ತಾ ಇದ್ದಾರೆ. ಅದರಲ್ಲಿ 50% ಆಸ್ಪತ್ರೆಗಳಲ್ಲೇ ಸಾವುಗಳಾಗ್ತಾ ಇವೆ. ಆದ್ರಿಂದ ಇದೆಲ್ಲ ಮಾಹಿತಿ ಸರ್ಕಾರದ ಬಳಿಯಲ್ಲಿ ಇದೆ. ಜನನ ಮರಣಗಳ ರಿಜಿಸ್ಟರ್, ಆ ನಿರ್ದಿಷ್ಟ ಅಂಕಿಅಂಶನೇ ಅದರ ಸರಿಯಾಗಿ ನೆನಪಿಲ್ಲ. ಆದ್ರೆ ಕೋವಿಡ್ ನಂತರದಲ್ಲಿ 2020ರ ನಂತರದಲ್ಲಿ ಗಣನೀಯವಾಗಿ ಈ ಹೃದಯಾಘಾತಕ್ಕಿಂತ ಹೃದಯ ಸ್ತಂಭನದ ಪ್ರಕರಣಗಳು ಜಾಸ್ತಿ ಆಗಿದೆ ಅಂತ ವರದಿನೇ ಇದೆ, ಸರ್ಕಾರದ ವರದಿನೇ. ಅದು ಈ 2 ವರ್ಷಗಳಲ್ಲಂತೂ ಇನ್ನೂ ಹೆಚ್ಚಾಗಿದೆ. ಅಲ್ಲ, ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, 2 ವರ್ಷಗಳಲ್ಲಿ ಈಗ ಪತ್ರಿಕೆಗಳಲ್ಲಿ ವರದಿ ಆಗುವುದು ಜಾಸ್ತಿ ಇರಬಹುದು. ನಿಜವಾಗಿ ಮೊದಲು ಕೂಡ ಇದು ಆಗ್ತಾ ಇದ್ದದ್ದು ಪತ್ರಿಕೆಗಳಲ್ಲಿ ಬಾರದೇ ಇದ್ದಿರುವ ಸಾಧ್ಯತೆಗಳಿದೆಯಲ್ಲ. ಸೊ ಅದರಿಂದ ವೈದ್ಯ ವಿಜ್ಞಾನ ಅನ್ನುವಂಥದ್ದು ಪ್ರತಿಯೊಂದನ್ನು ಕೂಡ ಕೂಲಂಕಷವಾಗಿ, ಆಳವಾಗಿ, ವಸ್ತುನಿಷ್ಠವಾಗಿ ನಾವು ಅಧ್ಯಯನ ಮಾಡಬೇಕು. ಸುಮ್ಮನೆ ಬೀಸು ಹೇಳಿಕೆಗಳನ್ನ ನಾನು ಕೊಡಬಾರ್ದು, ಪತ್ರಿಕೆಗಳವರು ಕೊಡಬಾರ್ದು. ಈಗ ಜಯದೇವದ ಡೈರೆಕ್ಟರ್ ಮೊನ್ನೆ ಏನು ಹೇಳಿದ್ರು, ಇಲ್ಲ ಇದು ಕೋವಿಡ್ ಇಂದ ಅಲ್ವೇ ಅಲ್ಲ, ಸಂಬಂಧ ಇಲ್ಲ, ಇದೆಲ್ಲ ತೀರ್ಮಾನ ಆಗಿಬಿಟ್ಟಿದೆ. ಎಲ್ಲಿ ತೀರ್ಮಾನ ಆಗಿದೆ? ಯಾರು ಅಧ್ಯಯನ ಮಾಡಿದ್ದಾರೆ? ಅದರಿಂದ ದಯವಿಟ್ಟು ಯಾರು ಕೂಡ ಬೀಸು ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ. ಯಾಕಂದ್ರೆ ಜನ ಇವತ್ತು ಬಹಳ ಆತಂಕದಲ್ಲಿದ್ದಾರೆ. ಅದರಿಂದ ಮೊದಲನೇ ವಿಷಯ, ನಾವು ಸರ್ಕಾರ ಇವತ್ತು ಏನು ಉತ್ತರಿಸಬೇಕು ಅಂತಂದ್ರೆ, ಕಳೆದ 35 ವರ್ಷಗಳ ದಾಖಲೆಗಳನ್ನು ಹೊರಗೆ ತೆಗೆದು ಯಾವ ವರ್ಷದಿಂದ ಈ ರೀತಿಯ ಏರಿಕೆ ಕಂಡು ಬಂದಿದೆ, ಏರಿಕೆ ಇದೆಯೋ ಇಲ್ಲವೋ, ಇದ್ರೆ ಯಾವ ವರ್ಷದಲ್ಲಿ, ಯಾವ ದಶಕದಲ್ಲಿ ಏರಿಕೆ ಕಂಡು ಬಂದಿದೆ, ಯಾವ ವಯಸ್ಸಿನವರಲ್ಲಿ ಈ ಟ್ರೆಂಡ್ ಅಂತ ನಾವೇನು ಹೇಳ್ತೇವೆ, ಈ ಬದಲಾವಣೆ ಕಂಡು ಬಂದು ಹೇಳೋದನ್ನ ಮೊದಲಾಗಿ ಸರ್ಕಾರ ಇದನ್ನ ಕಂಡುಹಿಡಿಬೇಕು. ಇದು ಮಾಹಿತಿ ಸರ್ಕಾರದ ಬಳಿ ಇದೆ, ಅದನ್ನು ವಿಶ್ಲೇಷಣೆ ಮಾಡಬೇಕು. ಎರಡನೇದಾಗಿ, ನಮ್ಮ ದೇಶದ ಮಟ್ಟಿಗೆ ಹೇಳೋದಾದ್ರೆ, ಈ ಕೋವಿಡ್ ಲಸಿಕೆಯನ್ನ, ಈ ಕೊಟ್ಟಿರುವ ಲಸಿಕೆ ಏನಿದೆ ಇದನ್ನು ನಾನು ಮೊದಲ ದಿನದಿಂದನೇ ಇದರ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಬಂದಿದ್ದೇನೆ. ಆದರೆ ಆಗ ನಮ್ಮ ಕೆಲವರ ಮಾತುಗಳನ್ನು ಯಾರು ಕೇಳಿಸಿಕೊಳ್ಳಿಲ್ಲ.
ನಮ್ಮನ್ನೆಲ್ಲ ಬೇರೆ ಬೇರೆ ರೀತಿಯಾಗಿ ಎಲ್ಲರೂ ನನ್ನ ವೈದ್ಯಕೀಯ ಬಳಗದವರು ಸೇರಿದ ಹಾಗೆ ಎಲ್ಲರೂ ಕೂಡ ಇದನ್ನು ಟೀಕೆ ಮಾಡಿದರು. ನಾವು ಏನು ಪ್ರಶ್ನೆ ಕೇಳಿದ್ದೆ ಅಂತಂದರೆ, ಜಗತ್ತಿನಲ್ಲಿ ಎಲ್ಲಿಯೂ ಬಳಸದೇ ಇದ್ದಂಥ ಒಂದು ಲಸಿಕೆಯನ್ನು ಭಾರತದಲ್ಲಿ ವ್ಯಾಪಕವಾಗಿ ಬಳಸಲಾಯಿತು. ಇದು ಬಹಳ ಮುಖ್ಯವಾದಂಥ ವಿಷಯ. ಯಾಕಂದರೆ ನಮ್ಮ ದೇಶದಲ್ಲಿ ನಾವು ಬಳಕೆ ಮಾಡಿರೋದು ಅಸ್ಟ್ರಾಜೆನೆಕಾ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಗಳು ಏನು ರೂಪಿಸಿದಂತಹ ಒಂದು ಲಸಿಕೆ. ಇದರಲ್ಲಿ ಏನಿತ್ತು, ಚಿಂಪಾಂಜಿಯನ್ನು ಕಾಡುವ ಒಂದು ವೈರಸ್ಸಿಗೆ ಕೋವಿಡ್ ವೈರಸ್ಸನ್ನು ಅದರ ಪ್ರೋಟೀನನ್ನು ಸಿಕ್ಕಿಸಿ ಅವನ್ನು ಜೊತೆಗೂಡಿಸಿ ತಯಾರಿಸಿದ ಲಸಿಕೆ ಅದಾಗಿತ್ತು. ಈ ಚಿಮೆರಿಕ್ ವ್ಯಾಕ್ಸಿನನ್ನು ಇಂಗ್ಲೆಂಡ್ನಲ್ಲಿ ಮೊದಲು ಬಳಕೆ ಮಾಡಲಿಕ್ಕೆ ಶುರು ಮಾಡಿ ಡಿಸೆಂಬರ್ 2020ರಲ್ಲಿ ಇದನ್ನು ಬಳಕೆಗೆ ತಂದರು. ಆಮೇಲೆ ಯುರೋಪಿನ ಕೆಲವು ದೇಶಗಳಲ್ಲಿ, ಡೆನ್ಮಾರ್ಕ್, ನಾರ್ವೆ ಇತ್ಯಾದಿ ದೇಶಗಳಲ್ಲಿ, ಇಂಥ ದೇಶಗಳಲ್ಲಿ ಜನವರಿ ಫೆಬ್ರವರಿ ಹೊತ್ತಿಗೆ ಇದನ್ನು ಬಳಕೆಗೆ ತಂದರು. ಡೆನ್ಮಾರ್ಕಿನಲ್ಲಿ ಇದು ಬಳಕೆಗೆ ಬಂದ 1-1.5 ತಿಂಗಳಿನಲ್ಲೇ ಇದರಿಂದ ಯುವಕರಲ್ಲಿ ವಿಶೇಷವಾಗಿ ರಕ್ತ ಹೆಪ್ಪುಗಟ್ಟುವಂಥ ಸಮಸ್ಯೆ ಜಾಸ್ತಿಯಾಗಿ ಕಾಣ್ತಾ ಇದೆ. ಇದು ಒಳ್ಳೆಯ ಪರಿಣಾಮಕ್ಕಿಂತ ಈ ಅಡ್ಡ ಪರಿಣಾಮವೇ ವಿಶೇಷವಾಗಿರೋ ಥರ ಕಾಣ್ತಾ ಇದೆ ಅಂತ ಹೇಳಿ ಅವರು ಅದನ್ನು ಅಧ್ಯಯನ ಮಾಡಿ ಈ ಲಸಿಕೆಯ ಬಳಕೆಯನ್ನು ಅಲ್ಲಿ ಮಾರ್ಚ್ 2021ರಲ್ಲಿ ಅದನ್ನು ನಿಲ್ಲಿಸಿದರು. ನಮ್ಮ ದೇಶದಲ್ಲಿ ಜನವರಿ 16, 2021ರಲ್ಲಿ ಮೊದಲು ವೈದ್ಯರಿಗೆ ಮತ್ತು ಆರೋಗ್ಯ ಕರ್ಮಿಗಳಿಗೆ ಲಸಿಕೆಯನ್ನು ಕೊಡಲಿಕ್ಕೆ ಆರಂಭ ಮಾಡಿದರು. ಜನಸಾಮಾನ್ಯರಿಗೆ ಇದನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ರು ಸುಮಾರು ಏಪ್ರಿಲ್ ತಿಂಗಳಲ್ಲಿ. ಅಂದರೆ ನಮ್ಮ ದೇಶದಲ್ಲಿ ಏಪ್ರಿಲ್ 21ರಲ್ಲಿ ಇದನ್ನು ಕೊಡಲಿಕ್ಕೆ ಆರಂಭ ಮಾಡುವ ಹೊತ್ತಿಗೆ ಈ ಲಸಿಕೆಯ ಬಳಕೆಯನ್ನು ಯುರೋಪಿನಲ್ಲಿ ಆಗಲೇ ಅದನ್ನು ನಿಲ್ಲಿಸಲಾಗಿತ್ತು. ಅದರಿಂದ ರಕ್ತ ಹೆಪ್ಪುಗಟ್ಟುವ ಸಮಸ್ಯೆ ಜಾಸ್ತಿ ಇದೆ, ಆದ್ದರಿಂದ ಬಳಕೆಯನ್ನು ನಿಲ್ಲಿಸಲಾಗಿತ್ತು. ಯಾವ ಇಂಗ್ಲೆಂಡಿನ ಆಕ್ಸ್ಫರ್ಡ್ ವಿವಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿತ್ತು, ಅದೇ ಇಂಗ್ಲೆಂಡಿನಲ್ಲಿ 35 ವರ್ಷಕ್ಕಿಂತ ಕೆಳಗಿನ ವಯಸ್ಸಿನವರಿಗೆ ಇದನ್ನು ನಾವು ಕೊಡುವುದಿಲ್ಲ. ಯಾಕಂದರೆ ಆ ಸಣ್ಣ ವಯಸ್ಸಿನಲ್ಲಿ ಕೊರೋನಾದಿಂದ ಸಮಸ್ಯೆ ಬರುವುದಿಲ್ಲ, ಲಸಿಕೆಯಿಂದ ಸಮಸ್ಯೆ ಜಾಸ್ತಿ ಇರ್ಬೋದು, ಅದರಿಂದ ಕೊಡುವುದಿಲ್ಲ ಅಂತ ಅವರು ತೀರ್ಮಾನ ಮಾಡಿದರು. ಈ ಎಲ್ಲ ವಿಷಯಗಳನ್ನು ಸರ್ಕಾರದ ಮುಂದೆ, ಮಾಧ್ಯಮಗಳ ಮುಂದೆ ನಾನು ಏಪ್ರಿಲ್ 2021ರಲ್ಲೇ ಹೇಳಿದ್ದೆ. ಎರಡನೇದಾಗಿ ನಾವು ಮಾಡಿರೋದು ಏನಂತಂದರೆ, ಫೆಬ್ರವರಿ 2021ರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಏನು ಹೇಳಿದರು, ಕೊರೋನಾವನ್ನು ನಾವು ಗೆದ್ದಾಗಿದೆ. ಯಾಕೆ ಗೆದ್ದಾಗಿದೆ? 50% ಭಾರತೀಯರಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಈಗಾಗಲೇ ಸಹಜವಾಗಿ ಸೋಂಕಿತರಾಗಿದ್ದಾರೆ. ನಮ್ಮಲ್ಲಿ ಹರ್ಡ್ ಇಮ್ಯುನಿಟಿ ಅಂದರೆ ಸಾಮುದಾಯಿಕ ರೋಗ ರಕ್ಷಣೆ ಈ ಸೋಂಕಿನಿಂದಾಗಿ ಬೆಳೆದು ಬಂದಾಗಿದೆ. ಆದ್ದರಿಂದ ಇಲ್ಲಿ ಕೊರೋನಾವನ್ನು ಗೆದ್ದಾಗಿದೆ ಅಂತ ಫೆಬ್ರವರಿಯಲ್ಲಿ ಹೇಳಿದ್ದಾರೆ. ಫೆಬ್ರವರಿಯಲ್ಲಿ ಸಾಮುದಾಯಿಕ ರೋಗ ರಕ್ಷಣೆ ಬಂದಾಗಿದೆ ಅಂತ ಹೇಳಿದ ಸರ್ಕಾರ ಸೋಂಕು ತಗುಲಿದವರಿಗೂ ಕೂಡ ಈ ಲಸಿಕೆಯನ್ನು ಕೊಡುವ ಅಗತ್ಯ ಏನಿತ್ತು? ಸೊ ಈ ಎರಡು ಕೆಲಸಗಳನ್ನು ನಮ್ಮ ದೇಶದಲ್ಲಿ ಮಾಡಿರುವ ಕಾರಣಕ್ಕೆ ಅದರ ನಂತರ ಮಕ್ಕಳಿಗೂ ಕೂಡ ಶಾಲೆ ಕಾಲೇಜುಗಳಲ್ಲಿ ಕಾಲೇಜು ಕಲಿಯುವ ಮಕ್ಕಳಿಗೂ ಕೂಡ ಈ ಲಸಿಕೆಯನ್ನು ಕೊಡ್ಲಿಕ್ಕೆ ಹೊರಟರು. ಆಮೇಲೆ ಎಲ್ಲಿಯೂ ಬಳಕೆ ಮಾಡಿರದಂಥ ಲಸಿಕೆಯನ್ನು ಸಣ್ಣ ಮಕ್ಕಳಿಗೆ ಕೊಡ್ಲಿಕ್ಕೆ ನಮ್ಮ ದೇಶದಲ್ಲಿ ಪ್ರಯತ್ನ ಮಾಡಿದ್ರು, ಕೊಟ್ಟರು. ಕಾನೂನಿನ ಬೆಂಬಲ ಇಲ್ಲದಿದ್ರೂ ಕೂಡ, ಕಾನೂನಲ್ಲಿ ಇದಕ್ಕೆ ಬೇಕಾದಂಥ ಅವಕಾಶ ಇಲ್ಲದಿದ್ರೂ ಕೂಡ ಕಾನೂನನ್ನು ಮೀರಿ ನಮ್ಮ ದೇಶದಲ್ಲಿ ವ್ಯಾಕ್ಸಿನ್ ಅನ್ನು ಕೊಡಲಾಯಿತು. ಸೊ ಆಗಿರುವಾಗ ನಮ್ಮ ದೇಶದಲ್ಲಿ ಸುಮಾರು 200 ಕೋಟಿಯಷ್ಟು ಈ ಲಸಿಕೆಯ ಡೋಸ್ಗಳನ್ನು ಬಳಕೆ ಮಾಡಲಾಗಿದೆ. ಆಮೇಲೆ 3ನೇ ಡೋಸ್ 4ನೇ ಡೋಸನ್ನು ಕೂಡ ಈ ಲಸಿಕೆಯನ್ನು ಕೊಟ್ಟಿದ್ದಾರೆ. ಈ ಲಸಿಕೆಯನ್ನ 3ನೇ 4ನೇ ಡೋಸ್ನ ಅಧ್ಯಯನಗಳೇ ಆಗಿಲ್ಲ. ಅದರಿಂದ ಕರೆಕ್ಟ್ ಡಾಕ್ಟರ್ ಕಕಿಲಾಯ ಅವರೇ. ಆದ್ರೆ ಈಗ ವೈದ್ಯಕೀಯ ವಲಯದಲ್ಲಿ ನಿಮ್ಗೆ ಪೇಪರ್ ಇಲ್ಲದೆ ಅಥವಾ ಸಂಶೋಧನೆಗಳಿಲ್ಲದೆ ಯಾವುದನ್ನು ಕೂಡ ಒಪ್ಪೋದಕ್ಕೆ ಆಗೋದಿಲ್ಲ. ಈಗ ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮ ಅಥವಾ ಅದೇನೋ ಮಯೋಸಿಟಿಸಿಸ್ ಏನೋ ಹೇಳ್ತಾರೆ, ನನಗೆ ಅದು ವೈದ್ಯಕೀಯ ಟರ್ಮ್ ಗೊತ್ತಿಲ್ಲ. ನೀವು ರಕ್ತ ಹೆಪ್ಪುಗಟ್ಟುವಿಕೆ ಹೃದಯಾಘಾತಕ್ಕೆ ಕಾರಣ ಅನ್ನೋದು ವೈದ್ಯಕೀಯ ಅಂಶಗಳಿಂದ ಸಾಬೀತಾಗ್ಬೇಕಲ್ಲ, ಆವಾಗ ಒಂದು ಆಧಾರ ಸಿಗುತ್ತೆ. ಆ ತರದ ಅಧ್ಯಯನಗಳು ಭಾರತದಲ್ಲಿ ಸದ್ಯಕ್ಕೆ ಏನಾದ್ರೂ ನಡೀತಿದ್ಯಾ ಅಥವಾ ಬೇಕಂತಲೇ ಅದನ್ನ ಅಧ್ಯಯನ ಮಾಡೋದು, ಸಂಶೋಧನೆ ಮಾಡೋದ್ರಿಂದ ತಪ್ಪಿಸ್ಕೊಳ್ಳಾಗ್ತಿದ್ಯಾ? ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಇಲ್ಲ, ಇದನ್ನು ಕೂಡ ಜನವರಿ 2021ರಲ್ಲೇ ನಾನು ಹೇಳಿದ್ದೆ. ಏನು, ಯಾವುದೇ ಲಸಿಕೆ ಬಳಕೆಗೆ ಬರುವ ಮೊದಲು 3 ಹಂತದ ವ್ಯಾಪಕ ಅಧ್ಯಯನಗಳು ಆದ ಮೇಲೇನೆ ಅವನ್ನ ಬಳಕೆಗೆ ತರಬೇಕು. ನಾವು ತರಾತುರಿಯಿಂದ ಏನೋ ಲಸಿಕೆಯನ್ನು ಮಾಡಿದ್ದೇವೆ ಅಂತ ಹೇಳಿಕೊಂಡು ಕೇವಲ 6 ತಿಂಗಳಲ್ಲಿ ಅಧ್ಯಯನಗಳನ್ನು ಮಾಡಿ ಡಿಸೆಂಬರ್ 2021ರಲ್ಲೇ ಲಸಿಕೆಯನ್ನು ನಾವು ಬಳಕೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ಡಿಸೆಂಬರ್ 2020ರಲ್ಲಿ ಯಾಕೆ ಅದನ್ನು ಅಷ್ಟು ತರಾತುರಿಯಿಂದ ಮಾಡಬೇಕಾಗಿತ್ತು? ಸೊ ಲಸಿಕೆಯನ್ನು ಬಳಕೆಗೆ ತರುವಾಗಲೇ ಅದರ ಅಡ್ಡ ಪರಿಣಾಮಗಳ ಬಗ್ಗೆ ಬೇಕಾದಷ್ಟು ಮಾಹಿತಿ ನಮ್ಮ ಬಳಿ ಇರಲಿಲ್ಲ. ಎರಡನೇದಾಗಿ, ಈಗ ಲಸಿಕೆಯನ್ನು ನಮ್ಮ ದೇಶದಲ್ಲಿ 200 ಕೋಟಿಯಷ್ಟು ಲಸಿಕೆಗಳನ್ನು ಕೊಟ್ಟಾಗಿದೆ. ಈ ಕೊಟ್ಟ ನಂತರದ ವರದಿಗಳು, 4ನೇ ಹಂತದ ಅಧ್ಯಯನದ ವರದಿಗಳಾದರೂ ಇರಬೇಕಲ್ಲ.
ಸೊ ನಮ್ಮ ದೇಶದಲ್ಲಿ ಈ ಲಸಿಕೆಯನ್ನು ಕೊಟ್ಟಿರುವ ಬಗ್ಗೆ, ಅದನ್ನು ಪಡೆದವರಲ್ಲಿ ಆಗಿರುವ ಅಧ್ಯಯನಗಳು ಎಲ್ಲಿವೆ, ಅದರ ವರದಿಯನ್ನು ಕೊಡಬೇಕಾಗಿರುವವರು ಯಾರು? ಲಸಿಕೆ ಕಂಪನಿ ಮತ್ತು ಲಸಿಕೆಯನ್ನು ಕೊಡಿಸಿರುವಂಥ ಸರ್ಕಾರ. ನಾನಾಗಲಿ ಬೇರೆ ವೈದ್ಯನಾಗಲಿ ಈ ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಾನು ಕೇಳ್ತಿರೋದು ಏನ್ ಕರೆಕ್ಟ್. ಆದ್ರೆ ಈಗ ಇದೇ ತರದ ಒಂದು ಮಗಳನ್ನ ಕಳ್ಕೊಂಡ ಪೋಷಕರು, ತಮಿಳುನಾಡಿನ ಪೋಷಕರು ಅಂತ ಅನ್ಕೊಳ್ತೀನಿ, ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ತಮ್ಮ ಮಗಳ ಸಾವಿಗೆ ಸರ್ಕಾರ ನೀಡಿರುವಂತ ಈ ಕೋವಿಡ್ ವ್ಯಾಕ್ಸಿನೇ ಕಾರಣ ಅಂತ. ಆದ್ರೆ ಸರ್ಕಾರ ಒಂದು ಅಫಿಡವಿಟ್ ಸಲ್ಲಿಸ್ತು, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅದರ ಪರಿಣಾಮಕ್ಕೆ ನಾವು ಜವಾಬ್ದಾರರಲ್ಲ ಅಂತ. ನ್ಯಾಯಾಲಯ ಕೂಡ ಅದನ್ನ ಒಪ್ಕೊಳ್ತಂದ್ರೆ ಇದು ಹೇಗ್ ಸಾಧ್ಯ? ಒಂದ್ ಸರ್ಕಾರ ನೀವು ಫ್ರೀ ಆಗಿ ನೀವು ವ್ಯಾಕ್ಸಿನ್ ತಗೊಳ್ಳೇಬೇಕು ಅಂತ ಬಲವಂತದ ವ್ಯಾಕ್ಸಿನ್ ಕೊಟ್ಟ ನಂತರ ಅದರ ಜವಾಬ್ದಾರಿಯನ್ನು ನಾನು ತಗೊಳ್ಳೋದಿಲ್ಲ ಅಂತಂದ್ರೆ ನ್ಯಾಯಾಲಯ ಕೂಡ ಅದನ್ನ ಪುರಸ್ಕರಿಸುತ್ತೆ ಅಂತಂದ್ರೆ ಇಲ್ಲಿ ಅಕೌಂಟಬಿಲಿಟಿ ಯಾರ್ದು ಹಾಗಾದ್ರೆ? ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ನೋಡಿ, ಅದರಲ್ಲಿಯೂ ಕೂಡ ಇದನ್ನ ನಾನು ಮೋಸ ಅಂತ ಕರಿಬಹುದು ಅಂತ ಆದ್ರೆ ನಾನು ಮೋಸ ಅಂತಾನೆ ಕರಿತೇನೆ. ಸರ್ಕಾರ ಏನು ಮಾಡಿತ್ತು ಅಂತಂದ್ರೆ ತನ್ನ ವೆಬ್ಸೈಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಟೇಕಿಂಗ್ ದ ವ್ಯಾಕ್ಸಿನೇಷನ್ ಇಸ್ ಆಪ್ಷನಲ್ ಅಂತ ಬರೆದಿದ್ದಾರೆ. ಅಧಿಕೃತವಾಗಿ ಸರ್ಕಾರ ತನ್ನ ವೆಬ್ಸೈಟ್ ಅಲ್ಲಿ ಕೊರೋನಾ ಲಸಿಕೆ ಬಗ್ಗೆ ಏನು ಬರೆದಿತ್ತು ಅಂತಂದ್ರೆ ಇದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು, ನಿಮಗೆ ಬೇಕಾದರೆ ತಗೊಳ್ಳಿ ಅಂತ ಹೇಳಿ ಬರೆದಿತ್ತು. ಆದರೆ ತಳಮಟ್ಟದಲ್ಲಿ ಇಲ್ಲಿನ ಅಧಿಕಾರಿಗಳು, ಇಲ್ಲಿನ ಜಿಲ್ಲಾಧಿಕಾರಿಗಳು ಇರ್ಬೋದು ಅಥವಾ ಏನು ಕಾರ್ಪೊರೇಷನ್ ಅಧಿಕಾರಿಗಳಿರ್ಬೋದು, ಇವರೇನು ಮಾಡಿದರು, ವ್ಯಾಕ್ಸಿನ್ ತಗೊಳ್ಳದೆ ನೀವು ಸೂಪರ್ ಮಾರ್ಕೆಟಿಗೆ ಬರುವಾಗಿಲ್ಲ, ವ್ಯಾಕ್ಸಿನ್ ತಗೊಳ್ಳದೆ ಕಾರ್ಪೊರೇಷನ್ ಅಧಿಕಾರಿಯನ್ನ ಭೇಟಿ ಆಗುವಾಗಿಲ್ಲ, ವ್ಯಾಕ್ಸಿನ್ ತಗೊಳ್ಳದೆ ಕೋರ್ಟಿಗೆ ಹೋಗುವಾಗಿಲ್ಲ, ಇಂಥ ತಮ್ಮದೇ ನಿಯಮಗಳನ್ನು ಮಾಡಿಕೊಂಡು ವ್ಯಾಕ್ಸಿನ್ ತಗೊಳ್ಳದಿದ್ರೆ ಶಾಲೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಕಾಲೇಜಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿನ ಸಚಿವರೇ, ಅಶ್ವತ್ಥ ನಾರಾಯಣ ಸಚಿವರಿದ್ದವರು ಅವ್ರು ಹೇಳಿದ್ರು, ಕಾಲೇಜಿಗೆ ಬರಬೇಕಾದ್ರೆ ನೀವು ವ್ಯಾಕ್ಸಿನ್ ತಗೋಬೇಕು, ಇಲ್ಲ ಯಾರನ್ನು ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದನ್ನು ಕೂಡ ನಾನು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದೆ. ನೀವು ಹೇಗೆ ಮಾಡ್ಲಿಕ್ಕೆ ಆಗ್ತದೆ? ಮಕ್ಕಳಿಗೆ ವ್ಯಾಕ್ಸಿನ್ ಅನ್ನು ಸ್ಟಾರ್ಟ್ ಮಾಡಿದಾಗ 8ನೇ ತರಗತಿಯಿಂದ 10ನೇ ತರಗತಿಯವರು ವ್ಯಾಕ್ಸಿನ್ ತಗೊಳ್ಬೇಕು ಹೇಳಿದಾಗ ನಾವೊಂದು ಪತ್ರವನ್ನು ಬರೆದು ಸರ್ಕಾರಕ್ಕೆ ಮತ್ತೆ ಎಲ್ಲ ಹೆತ್ತವರಿಗೆ ನಾವು ಮನವಿ ಮಾಡಿದ್ದೆವು. ನೋಡಿ, ಇದನ್ನು ದಯವಿಟ್ಟು ವಿರೋಧಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ ಯಾವ ಮಗುವನ್ನು ಕೂಡ ಯಾವ ಕಾರಣಕ್ಕೂ ಶಾಲೆಯಿಂದ ಹೊರಗಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾನೂನನ್ನ ಮೀರಿ ಸಂವಿಧಾನಿಕ ಏನು ಅಧಿಕಾರಗಳಿದೆ, ನಮ್ಮ ಹಕ್ಕುಗಳಿದೆ, ಅದನ್ನೆಲ್ಲವನ್ನ ಮೂಲೆ ಗುಂಪು ಮಾಡಿ ಅದನ್ನೆಲ್ಲವನ್ನ ಕಡೆಗಣಿಸಿ ಅಥವಾ ತುಳಿದು ಈ ಲಸಿಕೆಯನ್ನ ನಾನಾಗಲೇ ಹೇಳಿದಾಗೆ ಮೋಸದಿಂದ ಜನರಿಗೆ ಸುಳ್ಳು ಹೇಳಿ ನೀವು ತಗೊಳ್ಬೇಕು ಅಂತೇಳಿ ಅಡ್ಡದಾರಿಯಿಂದ ಲಸಿಕೆಯನ್ನು ಕೊಡಿಸಲಾಯಿತು. ಇದಿಷ್ಟು ಕೊಟ್ಟು ಅಡ್ಡ ಪರಿಣಾಮ ಆದಾಗ ಸುಪ್ರೀಂ ಕೋರ್ಟಲ್ಲಿ ಹೋಗ್ಬಿಟ್ಟು ನಾವು ತಗೊಳ್ಳಿಕ್ಕೆ ನಾವು ಬಲವಂತ ಮಾಡಿಯೇ ಇಲ್ಲ, ನಾವು ಆಪ್ಷನಲ್ ಅಂತ ಹೇಳಿದ್ದೆವು ಅಂತೇಳಿ ಸರ್ಕಾರ ಹೇಳಿತ್ತು. ಸುಪ್ರೀಂ ಕೋರ್ಟ್ ಅದನ್ನು ಒಪ್ಪಿಕೊಂಡಿತ್ತು. ಈಗ ಆ ಕಡೆಯಿಂದ ಔಷಧದ ಲಸಿಕೆಯನ್ನು ತಯಾರಿಸಿದ ಕಂಪನಿಗೂ ಕೂಡ ಯಾವುದೇ ಏನು ಜವಾಬ್ದಾರಿ ಇಲ್ಲ, ಅವರು ಕೂಡ ಯಾವುದೇ ವರದಿಯನ್ನು ಪ್ರಕಟಿಸಿಲ್ಲ. ಸರ್ಕಾರ ಕೂಡ ನಾನು ಹೇಳೇ ಇಲ್ಲಪ್ಪ, ನೀನು ನಿನ್ನಷ್ಟಕ್ಕೆ ತಗೊಂಡಿದ್ದೀಯ ಅಂತ ಸರ್ಕಾರ ಹೇಳ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದಾಗೆ ಈ ಅಡ್ಡ ಪರಿಣಾಮಗಳ ಕಾರಣಗಳು ಏನು ಅಂತ ಹೇಳುದು ಲಸಿಕೆಗೂ ಅದಕ್ಕೂ ಸಂಬಂಧ ಇದೆಯಾ ಇಲ್ವಾ ಅಂತ ಹೇಳುವ ವರದಿಯನ್ನ ಈ ಕಂಪನಿಗಳು ಕೊಡಬೇಕು, ಸರ್ಕಾರ ಕೊಡಬೇಕು, ಸರ್ಕಾರದ ಸಂಸ್ಥೆಗಳು ಕೊಡಬೇಕು. ಅದನ್ನು ಕೊಡ್ಲಿಕ್ಕೂ ಕೂಡ ಅಧ್ಯಯನ ಮಾಡ್ಲಿಕ್ಕೂ ಕೂಡ ಅವರು ಮನಸ್ಸು ಮಾಡ್ತಾ ಇಲ್ಲ. ಅಲ್ಲ, ಅದೇ ಬಹಳ ಆಶ್ಚರ್ಯ ತರ್ತಾ ಇರೋದು. ಯಾಕೆಂದ್ರೆ ಈಗ ನಮ್ಗೆ ಪರ್ಸೆಂಟೇಜ್ ಅಂತೂ ಗೊತ್ತಿಲ್ಲ, ಆದ್ರೆ ಬಹಳ ಹೆಚ್ಚಾಗಿದೆ ಅನ್ನೋದು ನಾವ್ ಯೂಶಲಿ ನೋಡಿದ್ರೇನೆ ಗೊತ್ತಾಗ್ತಿದೆ. ಆಯ್ತು, ಒಂದು ಲಸಿಕೆಯನ್ನ ಕೊಟ್ರು ಆತುರದಲ್ಲಿ ಅಥವಾ ಪ್ರಚಾರದ ಹಬ್ಬಹಪ್ಪಿಗೋ ಈ ತರದ ಆಗೋಯ್ತು. ಆದ್ರೆ ಈಗ ಸಾವುಗಳನ್ನ ತಡೆಯೋಕಾದ್ರೂ ಒಂದ್ ಸರ್ಕಾರ ಕ್ರಮ ಕೈಗೊಳ್ಬೇಕಲ್ಲ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ಅವ್ರೆ? ಈಗಲಾದ್ರೂ ಆತುರವಾಗಿ ಕ್ರಮ ಕೈಗೊಳ್ಳಲೇಬೇಕಿದೆ, ಒಂದ್ ಅಧ್ಯಯನ ಆಗ್ಬೇಕು, ಅದನ್ನ ಬಾರದಂತೆ ತಡೆಯುವಂತ ಇನ್ನೊಂದು ಲಸಿಕೆನೋ ಇನ್ನೇನೋ ಒಂದು ಆಗ್ಲೇಬೇಕಲ್ಲ. ಇಲ್ಲಾಂದ್ರೆ ಇದೇ ರೀತಿ ಸಾವುಗಳಾಗ್ತಿದ್ರೆ ಭಾರತದ ಜನಸಂಖ್ಯೆ ಕಥೆ ಬಹಳ ಕಷ್ಟ ಆಗುತ್ತೆ. ಈಗ ನಾನಾಗ್ಲೇ ಹೇಳಿದಾಗೆ ನಾನು ಸರ್ಕಾರಕ್ಕೆ ಕೊಟ್ಟಿರುವ ಏನು ಸೂಚನೆಗಳು, ಸಲಹೆಗಳನ್ನು ಕೊಟ್ಟಿದ್ದೆ, ಅದನ್ನು ಸರ್ಕಾರ ಪರಿಗಣಿಸದ ರೀತಿಯಲ್ಲಿ ಕಾಣುವುದಿಲ್ಲ. ನಾನು ಮೂರು ವಿಧದ ಅಧ್ಯಯನಗಳಾಗಬೇಕು ಅಂತ ಬರೆದು ಕೊಟ್ಟಿದ್ದೆ. ಒಂದನ್ನು ಆಗಲೇ ಹೇಳಿದೆ, ಕಳೆದ 30-40 ವರ್ಷದಲ್ಲಿ ಏನು ಟ್ರೆಂಡ್ ಇದೆ ಅದನ್ನು ನೀವು ನೋಡಬೇಕು. ಇರುವ ದತ್ತಾಂಶಗಳನ್ನು ಬಳಕೆ ಮಾಡಿ, ಅದು ಸುಲಭ, ಅದನ್ನು ಸರ್ಕಾರದಗಳೇ ದತ್ತಾಂಶಗಳಿದೆ, ಅದನ್ನು ಒಳ್ಳೆಯ ಒಬ್ಬರು ಸ್ಟ್ಯಾಟಿಸ್ಟಿಷಿಯನ್ ಅನ್ನ ಅಥವಾ ಸಾರ್ವಜನಿಕ ಆರೋಗ್ಯದ ಎಕ್ಸ್ಪರ್ಟ್ ಮಾಡಿದ್ರೆ ಮಾಡ್ಬೋದು. ಬಹಳ ವಸ್ತುನಿಷ್ಠವಾಗಿ ಅಧ್ಯಯನ ಅದಷ್ಟೇ ಮಾಡ್ಲಿಕ್ಕಿರೋದು. ಎರಡನೇದಾಗಿ ಏನ್ ಮಾಡ್ಬೇಕಂದ್ರೆ, ಈಗ ಆಗ್ತಾ ಇರುವ ಪ್ರತಿಯೊಂದು ಏನು ಅಸಹಜವಾದಂಥ ಸಾವು ಏನು ಆಗ್ತಾ ಇದೆ, ಆ ಸಾವಿನ ಪ್ರಕರಣಗಳನ್ನ ಏನು ಅಧ್ಯಯನ ಮಾಡಬೇಕು. ಇದು ಮಾಡಬೇಕಾದ್ರೆ ಅವರಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಬೇಕು.
ಮರಣೋತ್ತರ ಪರೀಕ್ಷೆ ಮಾಡಬೇಕಾದ್ರೆ ಸರ್ಕಾರ ಅದಕ್ಕೆ ಬೇಕಾದಂಥ ಒಂದು ನಿಯಮವನ್ನು ರೂಪಿಸಬೇಕು. ಜನರಲ್ಲಿ ಆ ಬಗ್ಗೆ ಏನು ಮರಣೋತ್ತರ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ ಕೂಡಲೇ ಹೆಚ್ಚಿನ ಜನರು ಅದಕ್ಕೆ ಒಪ್ಪಲಿಕ್ಕೆ ತಯಾರಿರುವುದಿಲ್ಲ. ಆದರೆ ಸರ್ಕಾರ ಜನರಲ್ಲಿ ಒಂದು ಕಳಕಳಿಯ ಮನವಿಯನ್ನು ಮಾಡಿ, ನೋಡಿ ಈಗ ನಿಮ್ಮ ಮನೆಯವರು, ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು ಯಾರೋ ತೀರ್ಕೊಂಡಿದ್ದಾರೆ, ದಯವಿಟ್ಟು ಇವರಲ್ಲಿ ನಾವು ಸೀಮಿತವಾದ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಇದರಿಂದ ನಮ್ಮ ರಾಜ್ಯದ ಉಳಿದ ಎಲ್ಲರಿಗೂ ಕೂಡ ಬಹಳ ಏನು ವೈಜ್ಞಾನಿಕವಾದ ಮಾಹಿತಿ ಸಿಗಲಿಕ್ಕೆ ಸಹಾಯ ಆಗ್ತದೆ ಅಂತೇಳಿ ಜನರಲ್ಲಿ ವಿನಂತಿ ಮಾಡಬೇಕು. ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂಥ ಈಗ ಜಯದೇವ ಇರ್ಬೋದು, ನಿಮ್ಯಾನ್ಸ್ ಇರ್ಬೋದು, ಅಥವಾ ಬೇರೆ ಆಸ್ಪತ್ರೆಗಳಲ್ಲಿ ಇಂಥ ಏನು ಸಡನ್ ಡೆತ್ ಪ್ರಕರಣಗಳು ಬಂದರೆ ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲೇಬೇಕು ಅಂತ ಹೇಳೋ ನಿಯಮವನ್ನು ಖಂಡಿತವಾಗಿ ಸರ್ಕಾರ ರೂಪಿಸ್ಬೋದು. ಈಗ ನಿಮ್ಯಾನ್ಸ್ನಲ್ಲಿ ಅಂಥದ್ದೆಲ್ಲ ಮೊದಲಿಂದನೇ ಬಹಳ ಹಿಂದಿನಿಂದನೇ ಅಂಥ ನಿಯಮಗಳಿದೆ. ಅದರಿಂದ ಮರಣೋತ್ತರ ಪರೀಕ್ಷೆಗಳು ಆಗಬೇಕು. ಮತ್ತು ಇತರ ಏನು ಆಳವಾದಂಥ ಅಧ್ಯಯನಗಳು, ವಿಶ್ಲೇಷಣೆಗಳು ಈಗ ಇನ್ನೂ ಆಗ್ತಾ ಇರುವ ಸಾವಿನ ಪ್ರಕರಣಗಳನ್ನು ಅಧ್ಯಯನ ಮಾಡೋ ಕೆಲಸವನ್ನು ಮಾಡಿದ್ದು ಎರಡನೇದು. ಮೂರನೇದಾಗಿ ಸುಮಾರು 5,000 to 6,000 ಜನರನ್ನು ಬೇರೆ ಬೇರೆ ವಯೋಮಾನದ ಬೇರೆ ಬೇರೆ ಊರುಗಳಲ್ಲಿರುವ ಗ್ರಾಮೀಣ ಪ್ರದೇಶಗಳವರು, ನಗರಗಳಲ್ಲಿರುವವರು, ಬೇರೆ ಬೇರೆ ಕೆಲಸಗಳ ವೃತ್ತಿಯಲ್ಲಿರುವವರು, ಏನು ಪ್ರೊಫೆಷನಲ್ಸ್, ಇಂಜಿನಿಯರ್ಗಳಿರ್ಬೋದು, ಡಾಕ್ಟರ್ಗಳಿರ್ಬೋದು, ಅಥವಾ ಬಿಸ್ನೆಸ್ನವರು ಇರ್ಬೋದು, ಅಂದರೆ ಸುಮ್ಮನೆ ಕೂತ್ಕೊಂಡು ಹೆಚ್ಚು ವ್ಯಾಯಾಮ, ದೈಹಿಕ ಶ್ರಮ ಇಲ್ಲದಂಥ ಕೆಲಸ ಮಾಡುವವರು, ಮತ್ತು ದೈಹಿಕವಾದ ಶ್ರಮದಿಂದ ಕೆಲಸ ಮಾಡುವಂಥ ರೈತರು ಇರ್ಬೋದು, ರೈತ ಕಾರ್ಮಿಕರು ಇರ್ಬೋದು, ಇಂಥ ಹೀಗೆ ಬೇರೆ ಬೇರೆ ಜನವಿಭಾಗಗಳ ಸುಮಾರು 6 ಬೇರೆ ಬೇರೆ ವಯೋಮಾನಗಳ ಬೇರೆ ಬೇರೆ ಪ್ರದೇಶಗಳ ಸುಮಾರು 6,000 to 7,000 ದೊಡ್ಡ ಪ್ರಮಾಣದ ಜನರನ್ನು ಅಧ್ಯಯನಕ್ಕೆ ಒಳಪಡಿಸಿ ಅವರನ್ನು ಸುಮಾರು 4 to 5 ವರ್ಷಗಳ ಕಾಲ ಅಧ್ಯಯನಕ್ಕೆ ಒಳಪಡಿಸಬೇಕು. ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇದನ್ನು ಮಾಡಲಿಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳು ಸರ್ಕಾರದ ಕಡೆಯಲ್ಲಿದೆ. ಇವರಲ್ಲಿ ವ್ಯಾಕ್ಸಿನ್ ತಗೊಂಡವರು, ವ್ಯಾಕ್ಸಿನ್ ತಗೊಳ್ಳದವರು, ಕೊರೋನಾ ಆದವರು, ಕೊರೋನಾ ಆಗದವರು, ಕೊರೋನಾ ಆಗಿ ವ್ಯಾಕ್ಸಿನ್ ತಗೊಂಡವರು, ಕೊರೋನಾ ಆಗದೆ ವ್ಯಾಕ್ಸಿನ್, ಈ ತರ ಬೇರೆ ಬೇರೆ ಸಬ್ ಗ್ರೂಪ್ಗಳನ್ನ ಮಾಡಿ ವಿಶ್ಲೇಷಣೆ ಮಾಡಿದ್ರೆ ಇದಕ್ಕೆ ಬೇಕಾದ ಎಲ್ಲ ಮಾಹಿತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಆದ್ರೆ ಸರ್ಕಾರ ಮನಸ್ಸು ಮಾಡಬೇಕು. ಈಗ ಏನು ಸಮಿತಿಯವರು ಮಾಡಿದ್ದಾರೆ, ಬಹಳ ಬೇಸರದಿಂದ ಹೇಳ್ತಾ ಇದ್ದೇನೆ, ಸಮಿತಿಯ ವರದಿ ಬರೋ ಮೊದಲು ಇಲ್ಲ ಇದೆಲ್ಲ ನಾವು ತೀರ್ಮಾನ ಮಾಡಿ ಆಗಿದೆ, ಲಸಿಕೆಗೂ ಇದಕ್ಕೂ ಸಂಬಂಧ ಇಲ್ಲ, ಈಗಾಗಲೇ ಅಧ್ಯಯನದ ವರದಿ ಬಂದಿದೆ ಅಂತ ಅವರು ಈಗ ಹಾಗೆ ಹೇಳಿಕೊಂಡೇ ಅಧ್ಯಯನಕ್ಕೆ ಇಳಿತಾರೆ ಅಂತಂದ್ರೆ ಇದರಿಂದ ಯಾವುದೇ ಸತ್ಯ ಹೊರಗೆ ಬರುವಂತ ಏನು ಆಶಯ ನನ್ನಲ್ಲಿಲ್ಲ. ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯಿ ಅವರೇ, ಸರಿ, ಈಗ ನಾವು ಕರ್ನಾಟಕಕ್ಕೆ ಸೀಮಿತವಾಗಿ ನೀವು ಮೊದಲು ಅಂದ್ರೆ ಅದು ಮಾಸ್ಕ್ ವಿಚಾರದಲ್ಲಿ ಇರ್ಬೋದು ಅಥವಾ ಈಗ ಕೊಟ್ಟಂತ ಮನವಿ ಇರ್ಬೋದು, ಯಾವುದನ್ನು ಕೂಡ ಸರ್ಕಾರ ಪುರಸ್ಕರಿಸಿಲ್ಲ. ನಾವು ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಅಂತ ನೋಡಿದಾಗ ನಿಜವಾಗಿಯೂ ಜನ ಆತಂಕದಲ್ಲಿದ್ದಾರೆ. ನೀವು ಕಳೆದ 3-4 ಅಥವಾ ಕಳೆದ 1 ತಿಂಗಳಿನ ವರದಿಯನ್ನೇ ನೋಡಿದ್ರೆ ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ನಿಮ್ಗೆ ಹಠಾತ್ ಸಾವಿನ ಸಂಖ್ಯೆಯಿಂದ ಜನ ಏನ್ ಮಾಡ್ತಿದ್ದಾರೆ, ಆಸ್ಪತ್ರೆಗಳಿಗೆ ದೌಡಾಯಿಸ್ತಿದ್ದಾರೆ ತಮ್ಮ ಹೃದಯ ತಪಾಸಣೆಗೆ ಅಂತ. ಒಂದು ಭಯದಲ್ಲಿದ್ದಾರೆ. ಭಯ ಕೂಡ ಹಾರ್ಟ್ ಅಟ್ಯಾಕ್ ನ ಒಂದು ಅಂಶ ಆಗ್ಬಹುದು ಅಂತ ವೈದ್ಯರು ನಿಮ್ಮನ್ನು ಸೇರಿದಂತೆ ತಿಳಿಸ್ತಾರೆ. ಈ ಭಯವನ್ನ ಹೋಗ್ಲಾಡ್ಸೋ ಕೆಲಸನಾದ್ರೂ ಆಗ್ಬೇಕಲ್ಲ. ನೀವ್ ಎದುರ್ಕೋಬೇಡಿ, ವ್ಯಾಕ್ಸಿನ್ ಏನು ಆಗಿಲ್ಲ, ಇದಕ್ಕೆ ಈ ಪುರಾವೆ ಇದೆ, ಈ ತರದಲ್ಲೂ ಆಗ್ಬೇಕಲ್ಲ. ಯಾಕೆಂದ್ರೆ ಜನರ ಜೀವ ರಕ್ಷಣೆ ಒಂದು ಸರ್ಕಾರದ ಕರ್ತವ್ಯ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ? ಅಲ್ಲ, ನಾನು ನೋಡಿ, ಭಯ ನಿವಾರಣೆ ಆಗ್ಬೇಕಾದ್ರೆ ಸತ್ಯ ಮತ್ತೆ ವಸ್ತುನಿಷ್ಠವಾದ ಮಾಹಿತಿ ನನ್ನ ಹತ್ರ ಇರಬೇಕು, ವೈದ್ಯರ ಕಡೆ ಇರಬೇಕು. ಇಲ್ಲದಿದ್ರೆ ಜನ ನಮ್ಮನ್ನು ಯಾಕೆ ನಂಬ್ತಾರೆ? ಜನ ನಮ್ಮನ್ನು ನಂಬಲ್ಲ. ನಾನು ಜನರ ಜೊತೆ ಮಾತಾಡ್ಬೇಕಾದ್ರೆ, ಈಗ ನೀವು ನನ್ನ ಹತ್ರ ಡಾಕ್ಟರ್ ಇದು ಕೋವಿಡ್ ಇಂದ ಆಗಿದೆಯೋ ಇಲ್ವೋ ಅಂತ ಕೇಳಿದ್ರೆ ನಾನು ಏನು ಉತ್ತರ ಹೇಳ್ಬೇಕು? ನನ್ನ ಕಡೆ ಲಸಿಕೆ ಕಂಪನಿಯ ಮಾಹಿತಿ ಇಲ್ಲ, ಸರ್ಕಾರದ್ದಿಲ್ಲ. ಅದರಿಂದ ಮೊದಲಾಗಿ ಈ ಅಧ್ಯಯನವನ್ನ ಬಹಳ ಏನು ಬೇಗನೆ ಮತ್ತು ಬಹಳ ಸ್ಪಷ್ಟವಾದ ಅಧ್ಯಯನವನ್ನ ಮಾಡಲಿಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು. ಮತ್ತೆ ಈಗಾಗಲೇ ಸಮಯ ಮೀರ್ತಾ ಇದೆ, ಅದಕ್ಕೆ ನಾನು ನನ್ನ ಅಭಿಪ್ರಾಯವನ್ನ ಹೇಳ್ತೇನೆ. ಇವತ್ತು ಹೃದಯಾಘಾತ ಜಾಸ್ತಿ ಆಗ್ಲಿಕ್ಕೆ ಒಂದನೇದಾಗಿ ನಮ್ಮ ಆಹಾರ, ಎರಡನೇದಾಗಿ ನಮ್ಮ ಜೀವನ ಶೈಲಿ, ಮೂರನೇದಾಗಿ ಮುಖ್ಯವಾಗಿ ಏನಂತಂದ್ರೆ ರಕ್ತ ಹೆಪ್ಪುಗಟ್ಟಿ ಹೃದಯಾಘಾತ ಆಗೋದು. ಅದು ಅವ್ರು ಹೇಳಿದಾಗೆ ನಾನು ಕೂಡ ಆಗ ಹೇಳಿದೆ, ಎಥೆರೋಸ್ಕ್ಲೆರೋಸಿಸ್ ಅಂದ್ರೆ ಮೊದಲೇ ರಕ್ತನಾಳಗಳ ಒಳಗೆ ಕೊಬ್ಬು ಶೇಖರಣೆಯಾಗಿ ರಕ್ತನಾಳ ಕಿರಿದಾಗಿದ್ರೆ ಅದರಲ್ಲಿ ರಕ್ತ ಹೆಪ್ಪುಗಟ್ಟಿ ಹೃದಯಾಘಾತ ಆಗ್ಬೋದು. ಅಥವಾ ಈಗ ಸಣ್ಣ ಮಕ್ಕಳಲ್ಲಿ ಅಥವಾ ಯುವಕರಲ್ಲಿ ಅದು ಎಥೆರೋಸ್ಕ್ಲೆರೋಸಿಸ್ ಆಗೋ ಮೊದಲೇನೆ ರಕ್ತ ಹೆಪ್ಪುಗಟ್ಟುವಂತ ಸಾಧ್ಯತೆ ಇದೆ. ಸೊ ಇದಕ್ಕೆ ಕಾರಣ ಮುಖ್ಯವಾಗಿ ಏನಂತಂದ್ರೆ ನಮ್ಮ ದೇಹದಲ್ಲಿರುವ ರಕ್ತ ಏನಿದೆ ಅದರಲ್ಲಿರುವ ಉರಿಯೂತ ಜಾಸ್ತಿ ಇರುವಂಥದ್ದು, ಅಂದ್ರೆ ಇನ್ಫ್ಲಮೇಷನ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಇನ್ಫ್ಲಮೇಷನ್ಗೆ ಕಾರಣಗಳೇನು? ಮುಖ್ಯವಾಗಿ ಅವರಿಗೆ ಎಲ್ಲ ಹೇಳಿದ್ರೆ ಎಕ್ಸಸೈಸ್ ಕಡಿಮೆ ಆಗಿದೆ, ಆಮೇಲೆ ನಿದ್ದೆ ಇಲ್ಲ ಇತ್ಯಾದಿ, ಇವೆಲ್ಲವೂ ಕೂಡ ನಮ್ಮ ದೇಹದ ಓವರ್ ಆಲ್ ಏನು ಇನ್ಫ್ಲಮೇಷನ್ ಏನಿದೆ, ಉರಿಯೂತ ಏನಿದೆ ಅದನ್ನ ಜಾಸ್ತಿ ಮಾಡ್ತದೆ. ಮುಖ್ಯವಾದದ್ದು ಏನು ಅಂತಂದ್ರೆ ಇದಕ್ಕಿಂತ ಅಥವಾ ಇಷ್ಟೇ ಮುಖ್ಯವಾದದ್ದು ನಾವು ಇವತ್ತು ತಿಂತಾ ಇರೋ ಆಹಾರ.
ಅದು ಕೇವಲ ಕರಿದ ತಿನಿಸುಗಳು ಮಾತ್ರ ಅಲ್ಲ, ನಾವು ಇವತ್ತು ಸಕ್ಕರೆಯ ಸೇವನೆಯನ್ನ ಬೇರೆ ಬೇರೆ ರೂಪಗಳಲ್ಲಿ ವಿಪರೀತವಾಗಿ ಜಾಸ್ತಿ ಮಾಡಿದ್ದೇವೆ. ಸೊ ಈ ಸಕ್ಕರೆ ಅಂತ ಹೇಳುವಂಥದ್ದು ಉರಿಯೂತ ಜನಕ, ಅದು ರಕ್ತನಾಳಗಳ ಭಿತ್ತಿಗೂ ಕೂಡ ಹಾನಿಯನ್ನು ಉಂಟು ಮಾಡ್ತದೆ. ಅದೇ ಕಾರಣಕ್ಕೆ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ, ರಕ್ತದ ಸಕ್ಕರೆ ಜಾಸ್ತಿ ಇದ್ದವರಲ್ಲಿ ಹೃದಯಾಘಾತ ಯಾವತ್ತೂ ಜಾಸ್ತಿ ಇರ್ತದೆ. ಸಕ್ಕರೆ ಕಾಯಿಲೆ ಇಲ್ಲದವರಲ್ಲಿಯೂ ಕೂಡ ಸಕ್ಕರೆಯ ಅತಿಯಾದ ಸೇವನೆಯಿಂದ ರಕ್ತನಾಳಗಳಿಗೆ ಮತ್ತು ಉರಿಯೂತಕ್ಕೆ ಹೆಚ್ಚಿನ ಸಮಸ್ಯೆ ಆಗ್ತದೆ. ಆದ್ರಿಂದ ಹೃದಯಾಘಾತದಿಂದ ದೂರ ಇರಬೇಕು ಅಂತಂದ್ರೆ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರೂ ಕೂಡ ಸಕ್ಕರೆಯ ಸೇವನೆಯನ್ನು ಸಂಪೂರ್ಣವಾಗಿ ವರ್ಜಿಸುವಂಥದ್ದು ಅತ್ಯಂತ ಮುಖ್ಯ. ಸಕ್ಕರೆ ಅಂತ ಹೇಳುವಾಗ ಸಕ್ಕರೆ ಬಂತು, ಜೇನು, ಬೆಲ್ಲ ಎಲ್ಲವೂ ಬಂತು. ಬಹಳಷ್ಟು ವೈದ್ಯರುಗಳು ಹೇಳದೇ ಇರುವಂಥ ಒಂದು ವಸ್ತು ಅಂತಂದ್ರೆ ಹಣ್ಣುಗಳು ಕೂಡ ಸಕ್ಕರೆ ಅಂತ ಹೇಳೋದನ್ನು ನಾವು ಮರಿತೇವೆ. ಇನ್ಫ್ಯಾಕ್ಟ್ ನಾವಿದು ಡಾಕ್ಟರ್ ಶ್ರೀರಂಗ ಒಪ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾವೇ ವೈದ್ಯರುಗಳೇ ಹಣ್ಣು ತಿನ್ನಿ, ಹಣ್ಣು ಒಳ್ಳೇದು ಅಂತ ನಾವು ಹೇಳ್ತೇವೆ. ಖಂಡಿತವಾಗಿಯೂ ಹಣ್ಣುಗಳು ನಮ್ಮ ಮನುಷ್ಯನ ಸಹಜ ಆಹಾರ ಅಲ್ಲ. ಹಣ್ಣುಗಳಲ್ಲಿರೋ ಫ್ರಕ್ಟೋಸ್ ಕೂಡ ಸಕ್ಕರೆಯ ರೀತಿಯಲ್ಲೇ ನಮ್ಮ ದೇಹದ ಉರಿಯೂತವನ್ನು ಜಾಸ್ತಿ ಮಾಡ್ತದೆ. ಇವತ್ತು ನಾವು ಎಲ್ಲ ಹೋದಲ್ಲಿ ಬಂದಲ್ಲಿ ಇವತ್ತು ಹಣ್ಣನ್ನು ಸೇವಿಸ್ತಾ ಇದ್ದೇವೆ, ಹಣ್ಣಿನ ರಸವನ್ನು ಸೇವಿಸ್ತಾ ಇದ್ದೇವೆ. ಆದ್ರಿಂದ ದಯವಿಟ್ಟು ಸಕ್ಕರೆ ಮತ್ತು ಇತರ ಎಲ್ಲ ಸಿಹಿ ತಿನಿಸುಗಳು, ಹಣ್ಣುಗಳು, ಹಣ್ಣಿನ ರಸಗಳು, ಮೈದಾ ಮತ್ತು ಜೋಳದ ಪುಡಿಯ ಕಾರ್ನ್ ಸ್ಟಾರ್ಚ್ ಅಂತ ನಾವೇನು ಹೇಳ್ತೇವೆ, ಇದರಿಂದ ತಯಾರಿಸಿರುವಂಥ ಶೀಘ್ರ ತಿನಿಸುಗಳು, ಬ್ರೆಡ್, ಬಿಸ್ಕತ್ ಇತ್ಯಾದಿಗಳು, ಆಮೇಲೆ ಅವರು ಕೂಡ ಹೇಳಿದಾಗೆ ಕರಿದ ತಿನಿಸುಗಳು, ಇವುಗಳ ಸೇವನೆಯನ್ನ ಸಂಪೂರ್ಣವಾಗಿ ವರ್ಜಿಸುವಂಥದ್ದು ಹೃದಯಾಘಾತಕ್ಕೆ ಕಾರಣವಾಗುವ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಮುಖ್ಯವಾದ ಒಂದು ವಿಧಾನ. ಅದ್ರ ಜೊತೆಗೆ ವ್ಯಾಯಾಮ. ಕೊನೆಯದಾಗಿ ನಾನೊಂದು ಅಂಶನ, ಸಮಯ ಆಗ್ತಾ ಇದೆ, ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೃದಯಾಘಾತ ಒಮ್ಮಿಂದೊಮ್ಮೆಗೆ ಬರುವುದಕ್ಕಿಂತಲೂ ಹೆಚ್ಚಿನ ಸಂದರ್ಭಗಳಲ್ಲಿ ಅದರ ಲಕ್ಷಣಗಳು ಇದ್ದೇ ಇರ್ತವೆ. ಡಾಕ್ಟರ್ ಶ್ರೀರಂಗ ಕೂಡ ನನ್ನ ಜೊತೆ ಇದನ್ನು ಒಪ್ತಾರೆ ಅಂತ ಮಾಡ್ತೇನೆ. ಯಾರಿಗೇ ಆಗಲಿ ತಮ್ಮ ಕೆಲಸವನ್ನ ನಿತ್ಯ ಕೆಲಸವನ್ನು ಮಾಡುವಾಗ, ಅದು ಒಬ್ಬ ವಾಕಿಂಗ್ ಹೋಗುವವನಿಗೆ ವಾಕಿಂಗ್ ಹೋಗುವುದಿರ್ಬೋದು, 2ನೇ ಮಹಡಿಯಲ್ಲಿ ಮನೆ ಇರುವವನು ನಿತ್ಯ 2ನೇ ಮಾಳಿಗೆ ಹತ್ಕೊಂಡು ಹೋಗುವವನಿಗೆ ಆ ಮಾಳಿಗೆ ಹತ್ತುವುದಿರ್ಬೋದು, ಅಥವಾ ತನ್ನ ವೃತ್ತಿಯಿಂದ ಏನು ಕೆಲಸ ಮಾಡ್ತಾನೆ, ಈ ನಿತ್ಯ ಜೀವನದ ನಿತ್ಯ ಕೆಲಸಗಳಲ್ಲಿ ಕಷ್ಟ ಅನಿಸ್ಲಿಕ್ಕೆ ಶುರುವಾದ್ರೆ ಅದು ಎದೆನೋವೇ ಇರಬೇಕಾಗಿಲ್ಲ. ಅವನಿಗೆ ಎದೆ ಆಯಾಸ ಅನಿಸುವಂಥದ್ದು, ಎದೆ ಭಾರ ಅನಿಸುವಂಥದ್ದು, ಹೊಟ್ಟೆ ಉಬ್ಬರಿಸಿದಾಗ ಆಗುವಂಥದ್ದು, ಗ್ಯಾಸ್ ಬಂದಾಗ ಆಗುವಂಥದ್ದು, ಅಥವಾ ದವಡೆಯಲ್ಲಿ ಅಥವಾ ಬಾಯಿಯ ಒಳಗೆ ಅಥವಾ ಕುತ್ತಿಗೆಯಲ್ಲಿ ಅಥವಾ ಎದೆ ನಡುಭಾಗದಲ್ಲಿ ಹಿಡ್ಕೊಂಡಾಗ ಆಗೋದು, ಅಥವಾ ಸೆಳೆತ ಬರುವಂಥದ್ದಿದ್ರೆ, ಇದೆಲ್ಲವೂ ಕೂಡ ಕೆಲಸದಿಂದ ಜಾಸ್ತಿ ಆಗ್ತಾ ಇದೆ ಅಂತಾದ್ರೆ ದಯಮಾಡಿ ಕೂಡಲೇ ನಿಮ್ಮ ವೈದ್ಯರನ್ನ ಕಾಣಬೇಕು. ಎಷ್ಟೋ ಸಲ ವೈದ್ಯರುಗಳು ಕೂಡ ಅದನ್ನ ಏನು ನಗಣ್ಯವಾಗಿ, ಇಲ್ಲ ತೊಂದರೆ ಇಲ್ಲಪ್ಪ, ನಿನಗೇನಿಲ್ಲ, ಗ್ಯಾಸ್ ಇದೆ, ಹೋಗು ಅಂತ ಹೇಳುವಂಥ ಸಾಧ್ಯತೆಗಳಿದೆ. ಅಂಥದ್ದಿದ್ರೆ ನಿಮ್ಮ ಲಕ್ಷಣಗಳು ಖಂಡಿತವಾಗಿಯೂ ವ್ಯಾಯಾಮಕ್ಕೆ ಸಂಬಂಧಪಟ್ಟದ್ದು ಅಂತ ನೀವು ಗಮನಿಸಿದ್ದು ಹೌದಾದ್ರೆ ದಯವಿಟ್ಟು ವೈದ್ಯರಲ್ಲಿ ಒತ್ತಾಯಪೂರ್ವಕವಾಗಿ ಹೇಳಿ, ಇಲ್ಲ ಡಾಕ್ಟ್ರೆ ನನಗೆ ನಡಿಲಿಕ್ಕೆ ಕಷ್ಟ ಆಗ್ತಾ ಇದೆ, ಹೃದಯದ ಸಮಸ್ಯೆ ಇದೆಯಾ ಅಂತ ನೋಡಿ ಅಂತ ಒತ್ತಾಯಪೂರ್ವಕವಾಗಿ ಈ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು. ಯಾವುದೇ ರೋಗ ಲಕ್ಷಣಗಳಿಲ್ಲದವರು ಸುಮ್ಮನೆ ಹೋಗಿ ಪರೀಕ್ಷೆ ಮಾಡೋದಕ್ಕಿಂತ ರೋಗ ಲಕ್ಷಣಗಳು ಇರುವವರು ಖಂಡಿತವಾಗಿ ಈ ಪರೀಕ್ಷೆಗಳಿಗೆ ಒಳಪಡಬೇಕಾದದ್ದು ಮುಖ್ಯ. ಆದ್ರಿಂದ ಇವಿಷ್ಟು ಎಚ್ಚರಿಕೆಯನ್ನು ನಮ್ಮ ಜನ ವಹಿಸಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಈ ಸಾವುಗಳನ್ನು ತಡೆಯಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸ್ತದೆ. ಡಾಕ್ಟ್ರೆ, ಇನ್ನೊಂದು ಅಂದ್ರೆ ಹೆಚ್ಚು ಚರ್ಚೆ ಆಗಿಲ್ಲ, ಬಹುಶಃ ಇದು ಹಾರ್ಟ್ ಅಟ್ಯಾಕ್ ನಂತರದಲ್ಲಿ ಚರ್ಚೆ ಆಗ್ಬೋದು ಅಂತ ಅನ್ಸುತ್ತೆ. ಈ 2 ವರ್ಷದಲ್ಲಿ ಗ್ರಾಜುಲಿ ಜಾಸ್ತಿ ಆಗಿರೋ ಹಾರ್ಟ್ ಅಟ್ಯಾಕ್ ಜೊತೆಗೆ ಇನ್ನೊಂದು ನಿಮ್ಗೆ ಪಾರ್ಶ್ವವಾಯು ಕೂಡ ಜಾಸ್ತಿ ಆಗ್ತಿದೆ. ಮೆದುಳಿನಲ್ಲಿ ಬ್ಲಡ್ ಕ್ಲಾಟ್ ಆಗೋದು, ಅದು ಮಧ್ಯ ವಯಸ್ಕರಲ್ಲಿ ಬಹಳ ಹೆಚ್ಚಾಗ್ತಿದೆ. ಸಾವಿನ ಸಂಖ್ಯೆ ಕಡಿಮೆ ಇರಬಹುದು, ಯಾಕೆಂದ್ರೆ ಹೃದಯ ಅಲ್ಲ ಅದು. ಸಾವಿನ ಸಂಖ್ಯೆ ಕಡಿಮೆ ಇದೆ, ಬಟ್ ಈ ಪ್ರಮಾಣ ಹೆಚ್ಚಾಗ್ತಿದೆ. ಇದಕ್ಕೇನಾದ್ರೂ ಕಾರಣ ಹುಡುಕ್ಬೋದಾ? ದೊಡ್ಡ ಮಟ್ಟದಲ್ಲಿ ಬಹುಶಃ ಇದು ಮುಂದಿನ ದಿನ ಚರ್ಚೆ ಆಗ್ಬೋದು ಅಂತ ಅನ್ಸುತ್ತೆ. ಇವನ್ನೆಲ್ಲ ನಾವು ಕಾರ್ಡಿಯೋವ್ಯಾಸ್ಕುಲರ್ ಡಿಸೀಸ್ ಅಥವಾ ವ್ಯಾಸ್ಕುಲರ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ರಕ್ತನಾಳಗಳಲ್ಲಿರುವ ಸಮಸ್ಯೆ. ಕೆಲವರಿಗೆ ಹೃದಯದ ರಕ್ತನಾಳದಲ್ಲಿ ಏನು ರಕ್ತ ಹೆಪ್ಪುಗಟ್ಟಿ ಹೃದಯಾಘಾತ ಆಗ್ತದೆ. ಅದೇ ಮೆದುಳಿನ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿದೆ ಸ್ಟ್ರೋಕ್ ಅಥವಾ ಮೆದುಳಿನ ಆಘಾತ ಆಗ್ತದೆ. ಸೊ ಎರಡರದ್ದು ಅದರ ಅಡಿಯಲ್ಲಿ ಇರುವ ಏನು ಬೇಸಿಕ್ ಮೆಕ್ಯಾನಿಸಮ್ ಏನಿದೆ ಅದು ಎರಡು ಸೇಮ್ ಇದೆ, ಒಂದೇ ರೀತಿ ಇದೆ. ಅದರಿಂದ ನಾವು ಈಗೇನು ಚರ್ಚೆ ಮಾಡಿದ್ವಿ, ಇದು ಮೆದುಳಿನ ಆಘಾತಕ್ಕೂ ಇದು ಅಪ್ಲೈ ಆಗ್ತದೆ, ಹೃದಯಾಘಾತಕ್ಕೂ ಅಪ್ಲೈ ಆಗ್ತದೆ. ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ್ ಅವರು, ಈ ಬಗ್ಗೆ ತಮ್ಮ ಕೊನೆಯ ಅಭಿಪ್ರಾಯ? ನಾವೆಷ್ಟು ಸಿದ್ಧವಾಗಿದ್ದೀವಿ ಇದನ್ನು ಎದುರಿಸೋದಕ್ಕೆ? ರಾಜ್ಯ ಸರ್ಕಾರ ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಮಾತ್ರ ಅಲ್ಲ, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದಾಹರಣೆಗೆ ಎನ್ಎಫ್ಐ ಆಸ್ಪತ್ರೆಯಲ್ಲಿ ಕೂಡ ಈ ಏನು ಪುನೀತ್ ರಾಜ್ಕುಮಾರ್ ಯೋಜನೆಯನ್ನು ಆರಂಭ ಮಾಡಿದ್ದಾರೆ. ಇದು ಹೃದಯಾಘಾತ ಆದವರಿಗೆ ತಕ್ಷಣದಲ್ಲಿ ಉಚಿತವಾಗಿ ಅತ್ಯುತ್ತಮ ಚಿಕಿತ್ಸೆಯನ್ನು ಅಂದರೆ ಥ್ರೋಂಬೋಲಿಸಿಸ್ ಅಂತ ಏನು ಮಾಡ್ತಾರೆ ಅದನ್ನು ಕೊಡುವಂಥ ಯೋಜನೆ. ಅದಕ್ಕಿಂತಲೂ ಮುಖ್ಯವಾಗಿ ಸರ್ಕಾರ ಇವತ್ತು ಜಯದೇವ ಆಸ್ಪತ್ರೆ ಮತ್ತು ಇತರ ಎಲ್ಲ
ಅವರ CSI ಅವರು ಕೂಡ ನಿನ್ನೆ ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅವರು ಕೂಡ ಅಧ್ಯಯನ ಮಾಡ್ತಾರೆ ಅಂತೇಳಿ. ಎಲ್ಲರೂ ಸೇರಿ ಜನರಲ್ಲಿ ಇವತ್ತು ಬಂದಿರುವಂಥ ಆತಂಕವನ್ನು ನಿವಾರಿಸುವ ಕೆಲಸವನ್ನು ತಕ್ಷಣಕ್ಕೆ ಮಾಡಬೇಕು. ಈಗ ನಾವು ಇವತ್ತೇನಿಗೆ ಚರ್ಚೆ ಮಾಡಿದ್ದೇವೆ, ಈ ಎಲ್ಲ ವಿಷಯಗಳನ್ನು ತಕ್ಷಣಕ್ಕೆ ಜನರ ಮುಂದೆ ಇಡುವಂಥ ಕೆಲಸವನ್ನು ಬಹಳ ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿ ಜಯದೇವ ಆಸ್ಪತ್ರೆಯ ನೇತೃತ್ವದಲ್ಲಿ ಇದನ್ನು ಮಾಡಲೇಬೇಕಾಗಿದೆ. ಆಗ ಜನರು ಕೂಡ ಸುಮ್ಮನೆ ಎದುರುಕೊಂಡು ಅನಗತ್ಯವಾಗಿ, ನಾನಾಗಲೇ ಹೇಳಿದಾಗೆ, ಅಗತ್ಯ ಇದ್ದವರು ಪರೀಕ್ಷೆ ಮಾಡೋದಕ್ಕಿಂತ ಜಾಸ್ತಿ ಅನಗತ್ಯವಾಗಿ ಎದುರುಕೊಂಡು ಪರೀಕ್ಷೆ ಮಾಡೋದೇ ಜಾಸ್ತಿ ಆಗಿದೆ. ಅದರಿಂದ ಏನಾಗ್ತದೆ ಅಂತಂದ್ರೆ ಆಸ್ಪತ್ರೆಗಳ ಮೇಲೂ ಕೂಡ ಇವತ್ತು ಹೃದ್ರೋಗದ ಆಸ್ಪತ್ರೆಗಳ ಮೇಲೆ ಬಹಳ ದೊಡ್ಡ ಒತ್ತಡ ಉಂಟಾಗ್ತದೆ. ಅದರಿಂದ ಯಾರಿಗೆ ಲೋಕಲಕ್ಷಣಗಳಿದೆ, ಯಾರಿಗೆ ಇದರ ಅಗತ್ಯ ಇದೆ, ಅದನ್ನು ಸ್ಪಷ್ಟವಾಗಿ ಸರ್ಕಾರ ಮತ್ತು ಜಯದೇವ ಆಸ್ಪತ್ರೆಗಳು ಒಂದು ಮಾರ್ಗಸೂಚಿಯನ್ನು ಜನರ ಮುಂದೆ ಇಡಬೇಕು. ಮತ್ತು ಇದರಿಂದ ತಡೆಯುವಂಥ ಕ್ರಮಗಳೇನಿದೆ ಅದರ ಬಗ್ಗೆ ಕೂಡ ಬಹಳ ಸ್ಪಷ್ಟವಾಗಿ ಸರಳವಾಗಿ ಜನರ ಮುಂದೆ ಮಾಹಿತಿಯನ್ನು ಈ ತಕ್ಷಣವೇ ಇಡಬೇಕು. ಮತ್ತು ನಾವು ಇಷ್ಟೊತ್ತು ಚರ್ಚೆ ಮಾಡಿದ ಹಾಗೆ ಈ ಬಗ್ಗೆ ಆಳವಾದಂಥ ಗಂಭೀರವಾದಂಥ ಇನ್ನೊಂದು 4-5 ವರ್ಷಗಳವರೆಗೆ ನಡೆಯಬಲ್ಲಂತಹ ಬಹಳ ಗಂಭೀರ ಅಧ್ಯಯನಗಳನ್ನು ಮಾಡಲಿಕ್ಕೆ ಸರ್ಕಾರ ಮತ್ತು ಜಯದೇವ ಆಸ್ಪತ್ರೆ ಪ್ರಯತ್ನ ಮಾಡಬೇಕು. ಇದು ಲಸಿಕೆಯಿಂದ ಅಲ್ಲವೇ ಅಲ್ಲ ಅಂತ ಹೇಳುವಂಥ ಬೀಸು ಹೇಳಿಕೆಗಳನ್ನು ದಯವಿಟ್ಟು ಯಾರೂ ಕೂಡ ಕೊಡಬಾರ್ದು. ಅದರಿಂದ ಈ ಬಗ್ಗೆ ದಯವಿಟ್ಟು ನೀವು ಡಾಕ್ಟರ್ ಇದ್ದಾರೆ, ಅವರು ಅದನ್ನು ತಮ್ಮ ನಿರ್ದೇಶಕರಿಗೆ ಮತ್ತು ಇತರರಿಗೆ ನೀವು ಇದನ್ನು ತಿಳಿಸ್ತೀರಿ ಅಂತ ನಾನು ಆಶಿಸ್ತೇನೆ.